ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಬಹಳ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬ ಆಯ್ತು. ಎಷ್ಟು ಖುಷಿ ಅಲ್ಲ. ಇನ್ನೇನು ಮುಂದಿನ ತಿಂಗಳಲ್ಲಿ ಕ್ರಿಸ್ಮಸ್ ಬೇರೆ ಬರ್ತಾ ಇದೆ. ಈ ಹಬ್ಬಗಳು ಬಂದಾಗ ಬಹಳಷ್ಟು ಖುಷಿ ಆಗುತ್ತೆ, ನಮ್ಮ ನಾಡಲ್ಲಿ ಎಂತೆಂತ ಹಬ್ಬ ಇದೆ ಅಂತ. ಆದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಅಂತಂದ್ರೆ ಅದು ಚುನಾವಣೆಯ ಹಬ್ಬ, ಅದು ಮತದಾನದ ಹಬ್ಬ. ಇವತ್ತು ಮತದಾನದ ಬಗ್ಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ರಾಜ್ಯ ಚುನಾವಣಾ ಆಯುಕ್ತರು GS ಸಂಗ್ರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಬಹಳ ಚೆನ್ನಾಗಿದ್ದೀನಿ ಸರ್. ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅಧಿಕಾರಿಗಳು ಎಲ್ಲ ಬಹಳಷ್ಟು ಕೆಲಸ ಮಾಡ್ತಿರ್ತಾರೆ. ಸೊ ಚುನಾವಣೆ ಇಲ್ದಿರೋ ಟೈಮಲ್ಲಿ ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ಏನ್ ಕೆಲಸಗಳಿರುತ್ತೆ ಚುನಾವಣಾ ಆಯೋಗಕ್ಕಂತ? ಚುನಾವಣೆಗಳ ಮುಗಿದ ನಂತರ ನಮ್ಮ ಪಂಚಾಯತಿ ಮೆಂಬರ್ಗಳ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅವ್ರು ಸಬ್ಮಿಟ್ ಮಾಡಿಕೊಳ್ಳೋದು, ಅದನ್ನು ಪರಿಶೀಲಿಸುವುದು, ಮತ್ತು ಏನಾದರೂ ಡಿಸ್ಪ್ಯೂಟ್ ಇದ್ದರೆ ಅವುಗಳನ್ನು ನಾವು ಬಗೆಹರಿಸುವುದು, ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಗಮನ ಇಟ್ಟು ನಿಗಾ ಇಟ್ಟು ಅವುಗಳಿಂದ ವರದಿ ತರಿಸ್ಕೊಳ್ಳೋದು, ಮತ್ತು ನಮ್ಮ ಮತಪಟ್ಟಿಗೆಗಳನ್ನು ಮೇಲ್ವಿಚಾರಣೆ ಮಾಡುವುದು. ಸೊ ಹೀಗೆ ಹಲವಾರು ಕೆಲಸಗಳಲ್ಲಿ ನಮ್ಮ ಸಿಬ್ಬಂದಿಗಳು ತೊಡಗಿಕೊಳ್ತಾರೆ. ಇವಿಷ್ಟು ಕೆಲಸಗಳು ಆಗ್ತಾನೇ ಇರುತ್ತದೆ. ಬಟ್ ಆದ್ರೆ ಇತ್ತೀಚಿನ ದಿನದಲ್ಲಿ ಇಡೀ ದೇಶದಾದ್ಯಂತ ಚುನಾವಣಾ ಆಯೋಗ, ಅದು ಕೇಂದ್ರ ಚುನಾವಣಾ ಆಯೋಗ ಇರಲಿ, ಬಹಳ ಪ್ರಮುಖವಾಗಿ ಸಾಕಷ್ಟು ಆರೋಪಗಳು, ಇಡೀ ದೇಶದ ಜನರ ಭವಿಷ್ಯ ನಿರ್ಧಾರ ಮಾಡುವಂಥದ್ದು ಚುನಾವಣೆ, ಅದರ ಪ್ರಕ್ರಿಯೆಗಳು. ಆದ್ರೆ ಅದರ ಮೇಲಿನ ಒಂದು ಗದಪ್ರಹಾರ ಮಾಡ್ದಂಗೆ ಅನಿಸ್ತಾ ಇಲ್ವಾ? ಯಾವುದರಲ್ಲಿ ಹೇಳ್ತಾ ಇದ್ದೀರಿ ಅಂದ್ರೆ ಓವರಾಲ್ ಆಗಿ ಇವಾಗ ಕೇಂದ್ರ ಚುನಾವಣೆ ಮೇಲೆ ಇತ್ತೀಚೆಗೆ ನೇರ ಕೇಳೋದಾದ್ರೆ ರಾಹುಲ್ ಗಾಂಧಿ ಅವರು ಅನೇಕ ಮತಗಳ್ಳತನ ಅಂತ ಮಾಡ್ತಿದ್ದಾರೆ. ಇದು ಚುನಾವಣಾ ಆಯೋಗದ ಮೇಲೆ ಈ ರೀತಿಯಾಗಿ ಆರೋಪ ಮಾಡೋದು ಎಲ್ಲೋ ಒಂದು ಕಡೆ ಜನರ ಮಾನಸಿಕ ಮನಸ್ಥಿತಿ ಮೇಲೆ ಅಯ್ಯೋ ಚುನಾವಣೆ ಆಯೋಗ ಅಂದ್ರೆ ಹಿಂಗ ಅನ್ಸುತ್ತಲ್ಲ ಸರ್? ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಆರೋಪ ಪ್ರತ್ಯಾರೋಪ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರಲೇಬೇಕಾಗ್ತದೆ. ಹೀಗಾಗಿ ಆರೋಪಗಳು ಇರ್ತವೆ ಮತ್ತು ಜೊತೆಗೆ ಪ್ರತ್ಯಾರೋಪನೂ ಇರ್ತವೆ. ಆರೋಪಗಳ ಬಂದಾಗ ಅವುಗಳನ್ನು ನಾವು ಡಿಸ್ಪೆಲ್ ಮಾಡಬೇಕಾಗ್ತದೆ, ಪ್ರತ್ಯಾರೋಪಗಳು ಬಂದಾಗ ಕೂಡ ನಾವು ಡಿಸ್ಪೆಲ್ ಮಾಡಬೇಕಾಗ್ತದೆ. ಸೊ ನಾನು ಅಂಥ ಒಂದು ಹೇಳಿಕೆಗಳ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಆದ್ರೆ ಸರ್, ಚುನಾವಣಾ ಆಯೋಗ ಬಹಳಷ್ಟು ನಿಷ್ಪಕ್ಷಪಾತವಾಗಿ ಇಂಡಿಪೆಂಡೆಂಟ್ ಬಾಡಿ ಆಗಿ ಶಕ್ತಿಯಿಂದ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಇವಾಗ ಇಷ್ಟೆಲ್ಲ ಇರುವಾಗ ಮತಗಳ್ಳತನ ಆಗ್ತಾ ಇದೆ ಅಥವಾ ಚುನಾವಣಾ ಆಯೋಗದ ಮೇಲೆ ಆರೋಪ ಬಂದಾಗ ಜನರ ಮೇಲೆ, ಜೊತೆಯಲ್ಲಿ ಅಧಿಕಾರಿಗಳು, ಚುನಾವಣಾ ಆಯೋಗದ ಅಧಿಕಾರಿಗಳ ಮಾನಸಿಕ ಸ್ಥಿತಿ ಮೇಲೆ ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು, ಇಂಥ ಆರೋಪ ಬರುತ್ತೆ, ಜನರ ಮನಸ್ಥಿತಿನ ಹಾಳದಂಗ ಆಗಲ್ವಾ? ಇಲ್ಲ, ನೀವು ಎರಡು ವಿಷಯ ಹೇಳಿದ್ರಿ. ಅದೀಗ ಚುನಾವಣಾ ಅಧಿಕಾರಿಗಳು ಕೆಲಸ ಮಾಡುತ್ತಿರುವವರ ಮನಸ್ಥಿತಿ ಮತ್ತು ಜನರ ಮನಸ್ಥಿತಿ ಅಂತ ಹೇಳಿದ್ರಿ. ಜನರ ಮನಸ್ಥಿತಿ ಯಾವಾಗ ಆರೋಪಗಳು ಬಂದಾಗ ಅವರಿಗೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಅವರಿಗೆ ಗೊತ್ತಾಗ್ತದೆ. ಚುನಾವಣಾಧಿಕಾರಿಗಳು ಕೆಲಸವನ್ನು ಸರಿಯಾಗಿ ಮಾಡಿದರೆ ಅವರು ಆತಂಕ ಪಡುವಂಥದ್ದು ಏನಿಲ್ಲ. ಹೀಗಾಗಿ ಅವರ ಮನಸ್ಥಿತಿ ಮೇಲೆ ಏನು ಪ್ರಭಾವ ಬೀರೋದಿಲ್ಲ. ಎಲ್ಲರೂ ಭಾಳಷ್ಟು ಮಂದಿ ಲಕ್ಷಾಂತರ ಜನ ಚುನಾವಣಾ ಸಿಬ್ಬಂದಿಗಳು ಇಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಾರೆ. ಸೊ ಅದು ಯಾರು ಪ್ರಾಮಾಣಿಕವಾಗಿ ಆ ಒಂದು ಕೆಲಸವನ್ನು ಮಾಡಿದಾಗ ಏನು ಅವ್ರಿಗೆ ಅದು ಪ್ರಾಮಾಣಿಕ ನಾನು ಮಾಡಿದ್ದೇನೆ ಅಂತ ಅನಿಸಿಕೊಂಡಾಗ ಅಂಥ ಒಂದು ಮನಸ್ಥಿತಿ ಏನು ನನಗೆ ಹಾಳಾಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಎಷ್ಟೇ ಚಾಲೆಂಜಸ್ಗಳಿದ್ರು ಕೂಡ ಅದನ್ನು ಕಾನೂನಾತ್ಮಕವಾಗಿ ಏನು ಫೇಸ್ ಮಾಡಬೇಕು ಅದನ್ನು ಚುನಾವಣಾ ಆಯೋಗ ಮಾಡ್ತಾನೆ ಇರುತ್ತೆ ಅನ್ನೋದು. ಹೌದು, ನೀವು ಆರೋಪಗಳು ಬಂದಾಗ ನಾವು ಅವನ್ನ ಡಿಸ್ಪೆಲ್ ಮಾಡಬೇಕು ಅನ್ನೋದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಈಗ ಹೇಳಿದಂಥ ಹೇಳಿಕೆ ನೀವು ಹೇಳಿದ್ರಿ, ಈಗ ಭಾಳ ಏನೋ ಪ್ರಜಾಪ್ರಭುತ್ವದ ಒಂದು ಹಬ್ಬಕ್ಕೆ ಇಂಥ ಒಂದು ಆರೋಪಗಳು ಬಂದಾಗ ಯಾವ ರೀತಿಯಾಗಿ ಇರಬೇಕಾಗ್ತದೆ ಇಲ್ಲಿ ಅಂತ ಹೇಳ್ಕ್ಯಾರ. ಒಂದು ಡಿಸ್ಪೆಲ್ ಮಾಡಬೇಕು, ನಿರಾಕರಿಸಬೇಕು. ನಿರಾಕರಿಸೋದಂದರೆ ನೀವು ಫ್ಯಾಕ್ಟ್ಸ್ಗಳ ಜೊತೆಗೆ, ದಾಖಲಾತಿಗಳ ಜೊತೆಗೆ ನಿರಾಕರಿಸಬೇಕು. ಇನ್ನೊಂದು ಕೋರ್ಟ್ಗಳ ಮುಖಾಂತರ ನಾವು ನ್ಯಾಯವನ್ನು ಪಡಿಬೇಕಾಗ್ತದೆ. ಇಷ್ಟಕ್ಕೆ ನಾನು ಇಷ್ಟೇ ಹೇಳ್ಬೋದು ಹೊರತು, ಆದರೆ ಕೇಂದ್ರ ಚುನಾವಣಾ ಆಯೋಗವಾಗಲಿ ರಾಜ್ಯ ಚುನಾವಣಾ ಆಯೋಗವಾಗಲಿ ಎರಡೂ ಸ್ವತಂತ್ರ ಸಂಸ್ಥೆಗಳು, ಸಂವಿಧಾನಿಕವಾದಂಥ ಸಂಸ್ಥೆಗಳು. ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಅದರದ್ದೇ ಆದಂಥ ಅಧಿಕಾರ ವ್ಯಾಪ್ತಿ ಇದೆ, ಅದಕ್ಕೆ ಅದರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇದೆ ಸಂವಿಧಾನಿಕವಾಗಿ ಕೊಟ್ಟಂಥ. ಅದೇ ರೀತಿ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಸಂವಿಧಾನ ಒಂದು ಅಧಿಕಾರವನ್ನು ಕೊಟ್ಟಿದೆ. ಅದರ ಪ್ರಕಾರ ನಾವು ನಡ್ಕೊಳ್ತೇವೆ, ಅವರು ಕೂಡ ಕೇಂದ್ರ ಚುನಾವಣಾ ಆಯೋಗದ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ.
ಬಟ್ ಎಲ್ಲೋ ಒಂದು ಕಡೆ ಇವಾಗ ಸುದ್ದಿಗೋಷ್ಠಿ ಮಾಡಿದ್ರೆ ಅವಾಗ ಈ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಸಾಕಷ್ಟು ಗಂಭೀರ ಆರೋಪ ಬಂದಾಗ ಸುದ್ದಿಗೋಷ್ಠಿ ಮಾಡಿ ಒಂದಿಷ್ಟು ಫ್ಯಾಕ್ಟ್ಸ್ ಗಳನ್ನ ಮುಂದಿಡುವಂತ ಕೆಲಸ ಮಾಡಿದ್ರು. ಬಟ್ ಅಲ್ಲಿಗೆ ಅದು ಸೀಮಿತವಾಗಿ ಬಿಡುತ್ತಾ ಜನರಿಗೆ ಇನ್ನಷ್ಟು ಹತ್ತಿರ ಆಗುವಂತ ಕೆಲಸಗಳಿರ್ಬೋದು, ಹಂಗಲ್ಲ ಇದು ತಪ್ಪು ಅನ್ನೋದ ವಿಚಾರಗಳಿಗೆ ಯಾವುದು ಮಹತ್ವದ ಹೆಜ್ಜೆಗಳು ಇಡ್ತಾನೆ ಇಲ್ಲ ಅನ್ಸುತ್ತೆ. ಅದನ್ನು ಹೇಳಿದೇನಲ್ಲ, ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಿಟ್ಟದ್ದು. ನನ್ನ ಅನಿಸಿಕೆ, ನಾನೇನು ಅದ್ರ ಬಗ್ಗೆ ಕಮೆಂಟ್ ಮಾಡಬೇಕಾಗಿಲ್ಲ. ಯಾಕಂದರೆ ಅವ್ರದ್ದು ಕಾರ್ಯ ಸೀಮಿತ ಬೇರೆ, ನಂದು ಕಾರ್ಯ ಸೀಮಿತ ಬೇರೆ. ಯಾಕಂದ್ರೆ ಮತದಾರ ಪಟ್ಟಿಯನ್ನು ಅವರು ತಯಾರು ಮಾಡುವವರು, ಹೌದಾ, ಎಲ್ಲಿ ಯಾವ ರಾಜ್ಯಗಳಲ್ಲಿ ಎಲ್ಲ ಅಸೆಂಬ್ಲಿ ಮತದಾರ ಪಟ್ಟಿಯನ್ನು ಅವ್ರು ತಯಾರು ಮಾಡ್ತಾರೆ. ಈಗ ಏನಾಗಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ಬಂದ ಮೇಲೆ 1 ವರ್ಷದ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ನಾನು ಕೂಡ ಮತದಾರ ಪಟ್ಟಿಯನ್ನು ನಮ್ಮ ಆಯೋಗದ ವತಿಯಿಂದ ನಾವು ತಯಾರು ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ಮಾಡಿ ನಾವು ಆ ಕಡೆ ಒಂದು ಕಾರ್ಯಸಿದ್ಧಿಯಲ್ಲಿ ಇದ್ದೇವೆ. ಯಾಕಂದರೆ ನಾವು ಕೂಡ ಪರಿಷ್ಕರಣೆ ಮಾಡುವವರು ಇದ್ದೇವೆ. ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಚುನಾವಣೆ ಬೆಂಗಳೂರು 5 ಕಾರ್ಪೊರೇಷನ್ಗಳಿಗೆ ನಡೆಯುತ್ತಿದೆ. ಹೀಗಾಗಿ ಬೆಂಗಳೂರಿಗೆ ಸೀಮಿತವಾಗಿ ಈಗ ಪ್ರಥಮವಾಗಿ ನಾವು ಯಾವ ರೀತಿ ಕೇಂದ್ರ ಚುನಾವಣಾ ಆಯೋಗ ಈಗ SIR ಅನ್ನೋದನ್ನು ಮಾಡ್ತಾ ಇದ್ದಾರೋ, ನಾವು ಕೂಡ ಒಂದು ರಿವಿಷನನ್ನು, ಅದು ಸಮರಿ ಇರಲಿ ಅಥವಾ ಸ್ಪೆಷಲ್ ಇರಲಿ, ನಾವು ಕೂಡ ಒಂದು ರಿವಿಷನನ್ನು ಮಾಡುವವರಿದ್ದೇವೆ. ಹೌಸ್ ಟು ಹೌಸ್ ವೆರಿಫಿಕೇಷನ್ಗೆ ನಾವು ಮನೆಗಳಿಗೆ ಹೋಗಿ ನಾವು ಕೂಡ ರಿವಿಷನ್ ಮಾಡೋವರಿದ್ದೇವೆ. ಎಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸುವುದು, ಮತ್ತು ಮತದಾರರಿಗೆ ಒಂದು ಏನು ಹೇಳ್ತೀರಿ ನೀವು, ಒಂದು ವಿಶ್ವಾಸದ ಭಾವನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ನಾನು ಹೇಳಲು ಬಯಸ್ತೇನೆ. ಅಂದ್ರೆ ಇವಾಗ ಸಾಕಷ್ಟು ವಿಚಾರ ಬಹಳಷ್ಟು ಚರ್ಚೆಯಲ್ಲಿ ಇರೋದು ಈ SIR ಅನ್ನುವಂತ ವಿಚಾರ ವಿಶೇಷವಾಗಿ ಪರಿಷ್ಕರಣೆ ಮಾಡ್ತೇವೆ ಅನ್ನೋದು ದೇಶವ್ಯಾಪಿ ಚರ್ಚೆಯಲ್ಲಿದೆ. ಸಾಕಷ್ಟು ಜನರಿಗೆ, ಎಷ್ಟೋ ಜನರಿಗೆ ಮತದಾರರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಎಕ್ಸಾಕ್ಟ್ ಆಗಿ. ಈಗ ಅಂತಂದ್ರೆ ಯಾಕೆ ಈ ಪ್ರಶ್ನೆ ಎತ್ತುತ್ತಾ ಇರೋದು, ಒಂದು ಕಡೆ ಮತದಾನ ಈ ಪರಿಷ್ಕರಣೆ ಪಟ್ಟಿ ಮಾಡುವಂಥದ್ದು ಒಳ್ಳೆಯ ನಡೆ, ಎಲ್ಲ ಏನೇ ಈ ಆರೋಪಗಳು ಬರ್ತಿದೆಯಲ್ಲ, ನಕಲಿ ಮತದಾನ ಮತ್ತೊಂದು ಮಗದೊಂದು, ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅನ್ನೋದಾಗಿನೇ ಈ ಪರಿಷ್ಕರಣೆ ಆಗ್ತಿರೋದು. ಎಕ್ಸಾಕ್ಟ್ ಆಗಿ ಪರಿಷ್ಕರಣೆ ಅಂತಂದ್ರೆ ಏನು, SIR ಅಂತಂದ್ರೆ ಏನು ಅಂತ ನಮ್ಮ ಮತದಾರರಿಗೆ ಅರ್ಥ ಆಗುವಂತ ನಿಟ್ಟಲ್ಲಿ ಹೇಳೋದಾದ್ರೆ ಅದನ್ನೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ಆಯಿತಾ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷವಾಗಿ ನಾವು ರಿವಿಷನ್ ಮಾಡುವಂಥದ್ದು. ಆಯಿತಾ, ಸಮರಿ ರಿವಿಷನ್ ಮಾಡುವಂಥದ್ದು ಇದೆ, 2 ಭಾಗದಲ್ಲಿದೆ. ನಾವು ಮತದಾರರ ಪಟ್ಟಿ ಮಾಡುವಾಗ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್, ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ ಅಂತ ಬರ್ತದೆ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಅಡಿಯಲ್ಲಿ. ಆ ಒಂದು ಈ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತ್ತು ಸಮರಿ ಸ್ಪೆಷಲ್ ರಿವಿಷನ್ ಅಂತ ಹಿಂಗೆ SSR ಅಂತ ಹಿಂಗೆ ಬರ್ತದೆ, ಸಮರಿ ರಿವಿಷನ್ ಅಂತ ಬರ್ತದೆ. ಸೊ ಸ್ಪೆಷಲ್ಲಾಗಿ ಮಾಡುವಾಗ ಅತೀ ಏನೋ ಹೇಳ್ತೀರಿ ಆಳಕ್ಕೆ ಹೋಗಿ ನಾವು ಯಾರಾದರೂ ನಕಲ ಮತದಾರರಿದ್ದಾರೋ ಅಥವಾ ಸತ್ತವ್ರ ಹೆಸರು ಕೂಡ ಇನ್ನೂ ಇದೆಯೋ, ಬೇರೆ ಯಾರು ಎರಡೆರಡು ಏನೋ ಹೇಳ್ತೀವಿ ಏನೋ ಮತ ಕಾರ್ಡ್ಗಳನ್ನು ಹೊಂದಿದಾರೋ, ಇಲ್ಲಿ ಒಂದು ಕಡೆ ಹೊಂದಿರ್ತಾರೆ, ಬಿಹಾರ್ ಕಡೆ ಒಂದು ಕಡೆ ಇರ್ತದೆ, ಅವ್ರು ಎಲ್ಲಿಂದ ಬಂದಿರ್ತಾರೋ ಅಲ್ಲಿ ಒಂದು ಇರ್ತದೆ, ಇಲ್ಲಿ ಬಂದ ಮೇಲೆ ಇಲ್ಲೊಂದು ಮಾಡ್ಕೊಂಡಿರ್ತಾರೆ, ಡುಪ್ಲಿಕೇಟ್ ಆಗಿರ್ತವೆ, ಫೇಕ್ ಆಗಿರ್ತವೆ ಅಂತ ಹೇಳಿ ಏನು ಆರೋಪಗಳಿದಾವಲ್ಲ, ಆ ಆರೋಪಗಳ ಅವನ್ನು ನಿರಾಕರಿಸುವ ಹಂತದಲ್ಲಿ, ಅಂದರೆ ಸ್ವಚ್ಛ ಮಾಡುವಂಥ ಒಂದು ಕಾರ್ಯವಿಧಿಯಲ್ಲಿ ಈ ರಿವಿಷನನ್ನು ಮಾಡ್ತಾರೆ. ಯಾಕಂದರೆ ಒಂದೊಂದು ಕಡೆ ಏನಾಗ್ತದೆ, ಸತ್ರು ಕೂಡ ಇಂಟಿಮೇಷನ್ ನಮ್ಮ ಏನು ಚುನಾವಣಾ ಆಯೋಗಕ್ಕೆ ಹೋಗದೇ ಇದ್ದ, ಅದು ಮಾಹಿತಿ ಹೋಗದೇ ಇದ್ದ ಪಕ್ಷದಲ್ಲಿ ಆ ಹೆಸರು ಹಾಗೆಯೇ ಉಳಿತಿದೆ. ಆಯಿತಾ, ಮತ್ತು ಡಬಲ್ ಎಂಟ್ರಿ ಬೇರೆ ಇರ್ತದೆ. ಆಯಿತಾ, ಡುಪ್ಲಿಕೇಟ್ ಇರ್ತದೆ, ಏನೇನೋ ಈಗೆಲ್ಲ ನಾವು ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ನೋಡ್ತೀವಿ, TV ಚಾನೆಲ್ ನೋಡ್ತಾ ಇದ್ದೇವೆ. ಅವು ಸರಿಯೋ ತಪ್ಪು ಅನ್ನೋದನ್ನು ನಾನು ಈಗ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಕೂಡ ಅಂಥ ಒಂದು ರಿವಿಷನನ್ನು ಮಾಡಿದಾಗ, ನಮ್ಮ ಬೆಂಗಳೂರು ಭಾಗದಲ್ಲಿ ಮಾಡಿದಾಗ ನನಗೂ ಅನಿಸ್ಬೋದು ಅಥವಾ ಅನಿಸ್ತೇ ಇರ್ಬೋದು. ನಾನು ಆಳಕ್ಕೆ ಇಳಿದಾಗ ನನಗೆ ಗೊತ್ತಾಗತ್ತೆ. ಅಲ್ಲಿವರೆಗೆ ನಾನು ಕೂಡ ಪೇಪರ್ನಲ್ಲಿ ತಿಳ್ಕೊಂಡಿದ್ದೇನೆ ಅಷ್ಟಂತ ಹೇಳ್ಬೋದು. ಆದರೆ ರಿವಿಷನ್ ಮಾಡುವುದು ಒಳ್ಳೆಯದು. ಆದರೆ ರಿವಿಷನ್ ಒಳ್ಳೆಯದು ಹೌದು, ಅದರಿಂದ ಬಹಳಷ್ಟು ಉಪಯೋಗ ಆಗುತ್ತೆ. ಆದರೆ ಆ ರಿವಿಷನ್ನೇ ಕೆಲ ಜನಪ್ರತಿನಿಧಿಗಳನ್ನ ವಿರೋಧ ಮಾಡಿದಾಗಲೇ ಅನುಮಾನ ಶುರುವಾಗುತ್ತಲ್ಲ, ಯಾವ್ದು ಸರಿ? ಇತ್ತ ಚುನಾವಣಾ ಆಯೋಗ ರಿವಿಷನ್ ಮಾಡಬೇಕು, ನಾವು ಮಾಡ್ತೀವಿ ಅಂತಾರೆ, ಅಥವಾ ಆ ರಿವಿಷನ್ ಮೇಲೆ ಅನುಮಾನಗಳು ಮೂಡ್ತಾ ಇದೆ, ಅದು ಬೇಡ ಅನ್ನುವ ಆಸ್ಪದಗಳು ಇಲ್ಲ. ನೀವು ಅದು ಅನುಮಾನ ಮತ್ತು ವಿರೋಧ ಅನ್ನೋದು ಏನಿದೆಯಲ್ಲ, ನೀವು ಒಂದು ಕಾರ್ಯವನ್ನು ಮಾಡುವಾಗ ಸಹಜವಾದಂಥ ಪ್ರಕ್ರಿಯೆ. ಓಕೆ, ನಾನು ಆಗಲೇ ಹೇಳಿದ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಂಭವ, ಬರಲೇಬೇಕು. ವಿರೋಧನ ಬರಬೇಕು, ಪರವಾದಂಥ ಬರಬೇಕು, ಅನುಮಾನ ಬರಬೇಕು, ಎಲ್ಲವೂ ಬರಬೇಕು. ಅಂದಾಗ ಮಾತ್ರ ನಾವು ಇಲ್ಲೇನು ಸಂವಿಧಾನಿಕ ಸಂಸ್ಥೆಯಲ್ಲಿ ಕೂತಿದ್ದೀವಲ್ಲ, ಏನು ಸ್ವತಂತ್ರ ಸಂಸ್ಥೆಯಾಗಿ ಕೂತಿದ್ದೀವಲ್ಲ,
ನಾವು ಎಚ್ಚೆತ್ತುಕೊಂಡು ಆ ಆರೋಪಗಳಿಗೆ ಉತ್ತರವನ್ನು ಕೊಡ್ಬೋದು. ಅನುಮಾನ ಬಂದಾಗ, ಸಂಶಯ ಬಂದಾಗ, ವಿರೋಧ ಬಂದಾಗ, ಆಯಿತಾ, ಅವುಗಳು ಏನು ವಿರೋಧ ಇದ್ದಾವೆ, ಅವ್ರ ತಕರಾರು ಏನಿದೆ, ಅನುಮಾನ ಹೇಗೆ ಬಂತು, ಸಂಶಯ ಹೇಗೆ ಬಂತು, ಅವುಗಳೆಲ್ಲವನ್ನು ನಾವು ಆಯೋಗದವ್ರ ಗಮನದಲ್ಲಿಟ್ಟು ಆ ಮತದಾರ ಪಟ್ಟಿಗಳನ್ನು ಸ್ವಚ್ಛ ಮಾಡ್ಬೋದು. ಅದಕ್ಕೆ ರಿವಿಷನ್ ಅಂತ ನಾವು ಹೇಳ್ತೇವೆ. ಮಾಡುವಂಥ ಆಯೋಗ, ಆ ಆಯೋಗದ ಮೇಲೆ ವಿಶ್ವಾಸ ಬೇಕು. ಆ ವಿಶ್ವಾಸ ಬೇಕು ಅಂದಾಗ ವಿಶ್ವಾಸ ಬರುವಂಥ ನಿಟ್ಟಿನಲ್ಲಿ ಆಯೋಗ ಕೆಲಸ ಮಾಡಬೇಕಾಗ್ತದೆ. ಸುಮ್ಮನೆ ಆಯೋಗದ ಮೇಲೆ ಜನರು ವಿಶ್ವಾಸ ಹಾಗೇ ಬರೋಲ್ಲ. ನಾವು ಬಂದಾಗ ಯಾವಾಗ ಖಡಕ್ ಆಗಿ ಉತ್ತರ ಕೊಟ್ಟು ಹಂಗಲ್ಲ ಹಿಂಗಂತ ಡೇಟಾ ಜೊತೆ ಬರುತ್ತೆ. ಫ್ಯಾಕ್ಟ್ಸು ಮತ್ತು ಡೇಟಾ ಜೊತೆ ನೀವು ಆರೋಪಗಳಿಗೆ ಸ್ಪಂದಿಸಿದಾಗ ಹೌದಲ್ಲ ಆಯೋಗ ಮಾಡಿದ್ದು ನಿಜ ಇದೆ ಅಂತೇಳಿ ಜನರಿಗೆ ಅವಾಗ ಗೊತ್ತಾಗ್ತದೆ. ಹೀಗಾಗಿ ಆಯೋಗವೂ ಕೂಡ, ಅದು ರಾಜ್ಯ ಚುನಾವಣಾ ಆಯೋಗ ಇರಲಿ ಅಥವಾ ಕೇಂದ್ರ ಚುನಾವಣಾ ಆಯೋಗ ಇರಲಿ, ಅವರ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅವರು ನಿರ್ವಹಿಸ್ತಿರ್ತಾರೆ, ನಾವು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಾವು ನಿರ್ವಹಿಸ್ತೇವೆ. ಈ ರಿವಿಷನ್ ಮಾಡುವಂಥ ಕಾರ್ಯಕ್ರಮ ನಾವು ಹಾಕಿಕೊಂಡಾಗ ಇವುಗಳೆಲ್ಲವನ್ನು ನಾನಂತೆ ಗಮನದಲ್ಲಿಟ್ಟುಕೊಂಡು ನಾನು ಬೆಂಗಳೂರಿನಲ್ಲಿ ಮಾಡಿ ನಾನು ಜನರಿಗೆ ಒಂದು ವಿಶ್ವಾಸ ಬರುವಂಥ ರೀತಿಯಲ್ಲಿ ಎಲ್ಲರೂ ಈ ಒಂದು ಏನೋ ಇದು ಹಬ್ಬ, ಚುನಾವಣಾ ಹಬ್ಬ ಬರಬೇಕು, ಯಾವಾಗ ಬರ್ತಿದೆ ಅಂತೇಳಿ ಬೆಂಗಳೂರಿನ ನಾಗರಿಕರು ಕಾಯ್ತಾ ಇದ್ದಾರೆ. ಅವರೆಲ್ಲರೂ ಮತದಾನದಲ್ಲಿ ಭಾಗವಹಿಸಬೇಕು. ಮತದಾರರ ಪಟ್ಟಿಯ ಮೇಲೆ ವಿಶ್ವಾಸವಿಟ್ಟು, ಆಯೋಗದ ಮೇಲೆ ವಿಶ್ವಾಸವಿಟ್ಟು, ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿಟ್ಟು ಅವರೆಲ್ಲರೂ ಮತದಾರರು, ಸುಶಿಕ್ಷಿತ ಮತದಾರರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಅತೀ ಸುಶಿಕ್ಷಿತರಿದ್ದಾರೆ, ಭಾಳ ಮಹತ್ವ ನಾಗರಿಕರು ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ದೇಶ ಕಂಡ ಒಳ್ಳೊಳ್ಳೆ ನಾಗರಿಕರಿದ್ದಾರೆ. ಇಂಥವರು ಕೂಡ ಹೌದು ಆಯೋಗ ಮಾಡುವಂಥ ಕೆಲಸ, ರಾಜ್ಯ ಚುನಾವಣಾ ಆಯೋಗ ಮಾಡುವಂಥ ಕೆಲಸ, ಅದು ರಿವಿಷನ್ ಇರಲಿ, ಸ್ಪೆಷಲ್ ರಿವಿಷನ್ ಇರಲಿ, ಸಮರಿ ರಿವಿಷನ್ ಇರಲಿ, ಅದು ಮಾಡಲಿ. ಅವರು ಮಾಡಿದಂಥ ಕಾರ್ಯವನ್ನು ನಾವೆಲ್ಲರೂ ಶ್ಲಾಘಿಸೋಣ ಅಂತ ಅವ್ರ ಬಾಯಿಂದ ಬರುವವರೆಗೆ ನಾವು ಮಾಡಲೇಬೇಕಾಗ್ತದೆ. ಬಟ್ ಇತ್ತೀಚೆಗೆ ನಾವು ಇವಾಗ ಕೇಂದ್ರದ ವಿಚಾರಗಳು ಅವಾಗ ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ಈ ಮತ ಕಳ್ಳತನ ಅಥವಾ ಇತರ ವಿಚಾರಗಳಿಗೆ ನಮ್ಮ ರಾಜ್ಯದ ಮನೆಪುರ ಕ್ಷೇತ್ರವನ್ನ ನೇರವಾಗಿ ಮಾಡೋದಾಯ್ತು. ಈ ಫೋಟೋಗಳನ್ನ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ವಿ ಸರ್. ಯಾರದ್ದೋ ಹೆಸರು, ಇನ್ಯಾರದ್ದೋ ಫೋಟೋ, ಬ್ರೆಜಿಲ್ ಮಾಡೆಲ್ ಫೋಟೋ ಒಂದ್ ಕಡೆ ಬರುತ್ತೆ, ಅಥವಾ XYZ ಅಂತ ಯಾರ್ಯಾರ್ದೋ ಹೆಸರು. ಇದೆಲ್ಲ ಯಾರ ಮಿಸ್ಟೇಕ್ಸ್ಗಳು, ಎಲ್ಲಿ ತಪ್ಪಾಗ್ತಿದೆ ಅಂತ. ಅದು ಆಗಲೇ ಹೇಳಿದ ಹಾಗೆ, ಅದು ಆ ಮತದಾರರ ಪಟ್ಟಿಯನ್ನು ಇಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಒಂದು ಕಚೇರಿ ಇದೆ, ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿ ಇದೆ ಇಲ್ಲಿ ಯೂನಿವರ್ಸಿಟಿ ಇದರಲ್ಲಿ, ಎಲ್ಲಿ ಈ ಕಡೆ ಅವರು ಮಾಡುವಂಥದ್ದು. ನಾವು ಮಾಡಿಲ್ಲ, ಇಲ್ಲಿವರೆಗೆ ನಾವು ಮತದಾರರ ಪಟ್ಟಿಯನ್ನು ತಯಾರು ಮಾಡಿಲ್ಲ, ಯಾರು ರಾಜ್ಯ ಚುನಾವಣಾ ಆಯೋಗ. ಆದರೆ ಈ ಸಲ ನಾನು ನಮ್ಮ ಮತದಾರರ ಪಟ್ಟಿಯನ್ನು ಮಾಡಬೇಕು ಅನ್ನುವಂಥ ಒಂದು ದಾಪುಗಾಲ ಹಾಕ್ತಾ ಇದ್ದೇನೆ, ಆಯಿತಾ. ನಾವು ಆದಷ್ಟು ಬೇಗ ಇವರು ಇದು ಏನೋ ಸರ್ಕಾರ ಈ ಬೆಂಗಳೂರಿನ 5 ಕಾರ್ಪೊರೇಷನ್ಗಳಿಗೆ ಈಗೇನು ವಾರ್ಡ್ ಡಿಲಿಮಿಟೇಷನ್ ಮಾಡಿ ಡ್ರಾಫ್ಟ್ ಕೊಟ್ಟಿದ್ದಾರಲ್ಲ, ಅದನ್ನು ಫೈನಲ್ ಡ್ರಾಫ್ಟ್ ಕೊಟ್ಬಿಟ್ರೆ 15ನೇ ತಾರೀಕಿಗೆ ಕೊಡ್ಬೇಕಂತಿದೆ. 15/11ಕ್ಕೆ ಡ್ರಾಫ್ಟ್ ಕೊಡ್ಬೇಕು ಅವರು, ಇದು ಫೈನಲ್ ಡ್ರಾಫ್ಟ್ ಕೊಡ್ಬೇಕು ಅವರು. ಸೊ ಅದು ಕೊಟ್ಟ ಮೇಲೆ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ, ಮತದಾರರ ಪಟ್ಟಿ ತಯಾರು ಮಾಡಲಿಕ್ಕೆ. ಅವಾಗ ಗೊತ್ತಾಗ್ತದೆ ನಮಗೆ. ನೀವು ಹೇಳಿದ ಹಾಗೆ ಫೋಟೋ ಯಾರೋ ಎಲ್ಲಿಂದ ಬಂದಿದ್ದಾರೆ, ಫೇಕ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಅವಾಗ ನನಗೆ ಗೊತ್ತಾಗ್ತದೆ. ಅದು ಮಹದೇವಪುರ ಇರಲಿ, KR ಪುರಂ ಯಾವುದು ಇದೆ, ಬೇರೆ ಯಾವುದೇ ಇರಲಿ, ನಮ್ಮ ಈ 5 ಕಾರ್ಪೊರೇಷನ್ಗಳ ಸೀಮಿತದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಪ್ರದೇಶವಿರಲಿ, ಅಂಥ ಯಾವುದೇ ಇದ್ದರೂ ಕೂಡ, ಅಂಥವ ಘಟನೆಗಳು ಇದ್ದರೂ ಕೂಡ ನಮ್ಮ ರಾಜ್ಯ ಚುನಾವಣಾ ಆಯೋಗಕ್ಕೆ ಅವರು ತಿಳಿಸ್ಬೇಕು. ಇದನ್ನು ಯಾರು ಮಾಡಬೇಕು? ನಾಗರಿಕರೇ ಮಾಡಬೇಕು. ಮತ್ತೆ ಆಯಿತು, ನಾವು ಅಧಿಕಾರಿಗಳಿಗೂ ಹೋಗಿರ್ತೀವಿ, ಮತ್ತು ಇಲ್ಲಿ ಸಹಕಾರ ಬೇಕಲ್ಲ, ಸಾರ್ವಜನಿಕ ಸಹಕಾರ ಬೇಕಾಗ್ತದೆ, ಜನರ ಸಹಕಾರ ಬೇಕಾಗ್ತದೆ ನಮಗೆ. ಹೌದು, ಆ ಮನೆಯಲ್ಲಿ ಸುಳ್ಳಿದೆ ಅಂತ ಹೇಳೋರು ಯಾರು? ಹೀಗಾಗಿ ಅದನ್ನೆಲ್ಲ ನಾವು ನಮ್ಮ ಅಧಿಕಾರಿಗಳು ಮಾಡ್ತಾರೆ, ಸತ್ಯವನ್ನು ಕಂಡಿಡಲಿಕ್ಕೆ ಅವರು ಕೂಡ ಮಾಡ್ತಾರೆ. ಸೊ ಅದರ ಜೊತೆಗೆ ಬೆಂಗಳೂರು ನಾಗರಿಕರ ಸಹಕಾರ ಕೂಡ ನಮಗೆ ಬೇಕು ಅಂದಾಗ ಈ ಮತದಾರರ ಪಟ್ಟಿಯನ್ನು ಇದೊಂದು ಅನುಮಾನ ಇಲ್ಲದಂಥ, ಸಂಶಯಾತೀತವಾದಂಥದ್ದು, ಪಾರದರ್ಶಕವಾದಂಥ ಒಂದು ಮತದಾರರ ಪಟ್ಟಿಯನ್ನು ಮಾಡುವಲ್ಲೇ ನಾವು ಕೂಡ ಯಶಸ್ವಿ ಆಗಬಹುದು ಅಂತ ಹೇಳ್ತೇನೆ. ಜೊತೆಲಿ ನಾವು ಆಗ್ಲೇ ನೀವು ಮಾತಾಡ್ತಿದ್ವಿ, ಬೆಂಗಳೂರು ಮತದಾರರ ಬಗ್ಗೆ ಮಾತನಾಡ್ತಿದ್ವಿ. ಬೆಂಗಳೂರು ಚುನಾವಣೆ ಎಂದಾಗ 8-10 ವರ್ಷಗಳು BBMPಯ ಬದಲಾಗಿ GBA ಆಗ್ಬಿಡ್ತು, ಪಾಲಿಕೆಗಳು 5 ಆಗ್ಬಿಡ್ತು. ಆದ್ರೆ ಯಾಕೆ ಸ್ಥಳೀಯ ಚುನಾವಣೆ ಕರ್ನಾಟಕದಲ್ಲಿ ಇಷ್ಟೊಂದು ಡಿಲೇ ಆಗ್ತಿದೆ?
ಈ ಡಿಲೇ ವಿಚಾರ ಬಂದಾಗ ಬಹಳ ಪ್ರಮುಖವಾಗಿ ರಾಜ್ಯ ಚುನಾವಣಾ ಆಯೋಗ ಸುಮ್ಮನೆ ಕೂತ್ಕೊಂಡಿಲ್ಲ. ಕೋರ್ಟ್ ಕದವನ್ನ ತಟ್ಟುವಂತ ಕೆಲಸ ಮಾಡ್ತು, ಕಾನೂನಾತ್ಮಕ ಹೋರಾಟಗಳೇನಿತ್ತು ಆ ಪ್ರಕ್ರಿಯೆ ಮಾಡ್ತು. ಬಟ್ ರಿಸಲ್ಟು ಅಂತಂದರೆ ಕೋರ್ಟ್ನಲ್ಲಿ ನೀವು ಹೇಳಿದ ಹಾಗೆ ಈ ಹಿಂದಿನ ನಮ್ಮ ಆಯುಕ್ತರು ಕೋರ್ಟಿಗೆ ಹೋಗಿದ್ದರು, ಮತ್ತು ಇಂಟ್ರೆಸ್ಟೆಡ್ ಯಾರು ಆಸಕ್ತಿಯುಳ್ಳಂಥ ನಾಗರಿಕರು ಕೂಡ ಕೋರ್ಟಿಗೆ ಹೋಗಿದ್ದರು. ಇಲ್ಲಿ ಒಂದು ಆದೇಶ ಆದಮೇಲೆ, ಹೈಕೋರ್ಟ್ನಲ್ಲಿ ಒಂದು ಆದೇಶ ಆದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಪೆಂಡಿಂಗ್ ಇದೆ. ಮನೆ ಈಗ 2-3 ತಿಂಗಳಿಂದ ಅವರು ಕಾಲ ನಿಗದಿಯನ್ನು ಸಮಯವನ್ನು ನಿಗದಿಪಡಿಸಿದರು. ಇದೇ 3/11ಕ್ಕೆ ಮತ್ತೆ ದಿನಾಂಕವಿತ್ತು. ಯಾಕಂದರೆ 368 ವಾರ್ಡ್ಗಳನ್ನು ಮಾಡಿದ್ದಾರೆ 5 ಕಾರ್ಪೊರೇಷನ್ಗಳಲ್ಲಿ. ಹೀಗಾಗಿ ಅಬ್ಜೆಕ್ಷನ್ಸ್ ಬಂದಿದ್ದಾವೆ ಯಾರಿಂದ, ಇಂಟ್ರೆಸ್ಟೆಡ್ ಪಾರ್ಟಿಗಳಿಂದ. ಸೊ ಅದನ್ನು ಏನಂತೀರಿ, ಅಬ್ಜೆಕ್ಷನ್ಸ್ ನೋಡಿಬಿಟ್ಟು ಫೈನಲ್ ಮಾಡೋಕ್ಕೆ ನಮಗೆ ಟೈಮ್ ಬೇಕು ಅಂತ ಕೇಳಿರೋದ್ರಿಂದ 15-11ರವರೆಗೆ ವಾರ್ಡ್ ಫೈನಲ್ ಲಿಸ್ಟನ್ನು ಕೊಡಬೇಕಾಗಿದೆ. ಅವರು ಕೊಡ್ತಾರೆ. ಆದರೆ ಈಗೇನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದರಿಂದ ಕಡ್ಡಾಯವಾಗಿ ನಾವು ಬೆಂಗಳೂರಿನಲ್ಲಿ 5 ಕಾರ್ಪೊರೇಷನ್ಗೆ ಚುನಾವಣೆ ಮಾಡುವಂಥ ಒಂದು ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ. ನೀವು ಹೇಳಿದ್ರಿ BBMPಯಿಂದ GBA ಮಾಡಿದರು, 5 ಕಾರ್ಪೊರೇಷನ್ಗಳು ಮಾಡಿದರು. ಅದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು. ಯಾಕಂದರೆ ಆಡಳಿತ ಮಾಡೋರು ಅವರು, ಆಯಿತಾ. ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಚುನಾವಣೆಗೆ ಸಂಬಂಧಪಟ್ಟದ್ದು ಮಾತ್ರ ನಾನು ನನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲ ಮತದಾರರ ಪಟ್ಟಿ ತಯಾರು ಮಾಡುವುದರಿಂದ ಹಿಡಿದು ಹೌಸ್ ಟು ಹೌಸ್ ವೆರಿಫಿಕೇಷನ್, ಅಂದರೆ ಮನೆಗಳಿಗೆ ಹೋಗಿ ವೆರಿಫಿಕೇಷನ್ ಮಾಡುವಂಥ ಒಂದು ಕಾರ್ಯಕ್ಕೂ ಕೂಡ ನಾವು ಕೈ ಹಾಕೋರು ಇದ್ದಿರೋದ್ರಿಂದ ಸೊ ಚುನಾವಣೆಗಳು ಆದಷ್ಟು ಬೇಗ ಆಗಲಿ, ನಾಗರಿಕರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ಬರಲಿ, ಅವರು ಸುಸೂತ್ರವಾಗಿ ಬೆಂಗಳೂರಿನ ಆಡಳಿತವನ್ನು ನಡೆಸಲಿ. ಬೆಂಗಳೂರು ನಗರವನ್ನು 5 ಕಾರ್ಪೊರೇಷನ್ಗಳ ಎಲ್ಲ ಚುನಾಯಿತ ಸದಸ್ಯರು ಒಂದು ಒಳ್ಳೆಯ ವಿಶ್ವವಿಖ್ಯಾತವಾದಂಥ ಒಂದು ನಗರವನ್ನು ಎಲ್ಲರೂ ಕೂಡಿ ಮಾಡಲಿ, ಚುನಾವಣೆಯಿಂದ ಆಗಲಿ ಅನ್ನುವಂಥ ನಮ್ಮದು ಒಂದು ಆಶಯ. ಬಟ್ ಆದ್ರೆ ಸರ್, ನಾವು ಬೆಂಗಳೂರು ಅಂತಂದ್ರೆ ಇಡೀ ಪ್ರಪಂಚ ಬೆಂಗಳೂರು ನೋಡ್ತಾ ಇದ್ದಾರೆ. ಇಷ್ಟು ಎಲೆಕ್ಷನ್ಸ್ ಗಳು ಡಿಲೇ ಆದಾಗ ಒಂದು MLAಗಳು ಕರೆಕ್ಟ್ ಆಗಿ ಕೈ ಸಿಕ್ಕಿಲ್ಲ ಅಂತಂದ್ರೆ ಕಾರ್ಪೊರೇಟರ್ ಕೇಳೋಣ ಅಂತಂದ್ರೆ ಯಾರು ಕಾರ್ಪೊರೇಟರ್ ಅನ್ನೋಣಕ್ಕೆ ಸಮಸ್ಯೆಗಳು, ಯಾಕಂದ್ರೆ ಚುನಾವಣೆ ತಡವಾಗಿ ಆಗ್ತಿದೆ. ಮತ್ತೊಂದ್ ಕಡೆಯಲ್ಲಿ ನಾವು ಹಳ್ಳಿ ಕಡೆ ನೋಡಿದ್ರೆ ಹಳ್ಳಿ ಬಹಳ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆದಂದ್ರೆ ನಮ್ಮ ಇಡೀ ದೇಶದ ಅಭಿವೃದ್ಧಿ ಅಂತೀವಿ. ಆದ್ರೆ ಚುನಾವಣೆ ಡಿಲೇ ಆಗ್ತಿರೋದಕ್ಕೆ ಕರ್ನಾಟಕದಲ್ಲಿ ಮುಖ್ಯ ಕಾರಣ ಏನು? ಯಾವಾಗ ನಾವು ಎಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು? ಎಲ್ಲಿ, ಯಾವುದಕ್ಕೆ? ನಮ್ಮ ಸ್ಥಳೀಯ ಚುನಾವಣೆಗಳನ್ನ ಅಂದ್ರೆ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಎಲ್ಲ ಹೇಳ್ತಾ ಇದ್ದೀರಿ ನೀವು. ZP ಎಲ್ಲ ಹೇಳ್ತೀರಿ, ಗ್ರಾಮ ಪಂಚಾಯತಿ ಎಲ್ಲ ಹೇಳ್ತಾ ಇದ್ದೀರಿ. ಯಾವ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಸರ್? ನಿರೀಕ್ಷೆ ಮಾಡೋದು ನನ್ನ ಕೈಗೆ, ನನ್ನಿಂದ ನಿರೀಕ್ಷೆ ಅಂದರೆ ನೀವು ಸರ್ಕಾರದವರು ಯಾವಾಗ ನೀವು ಏನು ಹೇಳ್ತೀರಿ, ಇದು ಮೀಸಲಾತಿ ಪಟ್ಟಿಯನ್ನು ಕೊಟ್ಟರೆ ನಾನೇನು ಇಮಿಡಿಯೇಟ್ ನನಗೇನೊಂದು 90 ಡೇಸ್ ಬೇಕು ಟೈಮು, 2-3 ತಿಂಗಳಲ್ಲಿ ಇಲೆಕ್ಷನ್ ಮಾಡ್ತೀನಿ. ಆದರೆ ನೀವು ಸರ್ಕಾರದವರು ಮೀಸಲಾತಿ ಪಟ್ಟಿ ಕೊಡದೇ ಡಿಲೇ ಮಾಡ್ತಾ ಇರೋದರಿಂದ ಯಾವಾಗ ಚುನಾವಣೆಗಳು ಆಗುತ್ತವೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಯೋಗ ರೆಡಿ ಇದೆ, ನಾವು ಇರಲೇಬೇಕಾಗ್ತದೆ. ಯಾಕಂದರೆ ಚುನಾವಣೆ ನಡೆಸುವುದೇ ನಮ್ಮ ಕರ್ತವ್ಯ. ಆಯೋಗದ ಕೆಲಸ, ಚುನಾವಣಾ ಆಯೋಗದ ಕೆಲಸ ಏನೋ ಚುನಾವಣೆಗಳು ಮಾಡೋದು. ಅಲ್ಲಿ ಏನಾಗಿದೆ ಅಡೆತಡೆ ಅಂತಂದರೆ, ಈ ಹಿಂದೆ ಇದ್ದಂಥ ಒಂದು ಪವರನ್ನು, ರಿಸರ್ವೇಷನ್ ಮಾಡುವಂಥ ಪವರ್ ನಮ್ಮ ಹತ್ರನೇ ಇತ್ತು, ಆಯೋಗದಲ್ಲೇ ಇತ್ತು. ಅದನ್ನು 2021-22ರಲ್ಲಿ ಆ ಅಧಿಕಾರವನ್ನು ಸರ್ಕಾರ ತೆಗೆದುಕೊಂಡ್ಬಿಡ್ತು. ಹೀಗಾಗಿ ಅವರಿಗೆ ಮೀಸಲಾತಿ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಅಧಿಕಾರ ಹೊಂದಿರೋದ್ರಿಂದ ಇಷ್ಟೆಲ್ಲ ನಿಧಾನವಾದಂಥ ಪ್ರೊಸೆಸ್ ಆಗಿ ಒಂದು ಟರ್ಮು ಇಲೆಕ್ಷನ್ ಇಲ್ಲದೆ ಹೋಗಿಬಿಟ್ಟಿದೆ ಬೆಂಗಳೂರಲ್ಲಿ. ಅದೇ ರೀತಿ ZP TPಗೂ ಕೂಡ ಇನ್ನೊಂದು 3-4 ತಿಂಗಳಿಗೆ ಅಲ್ಲಿಯೂ ಕೂಡ ಒಂದು ಟರ್ಮ್ ಹೋಗಿಬಿಡ್ತು. ಹೀಗಾಗಿ ಡಿಲೇ ಆಗ್ತಿದೆ. ಇದು ನಮ್ಮಿಂದ ಆಗಿಲ್ಲ, ಮೀಸಲಾತಿ ಪಟ್ಟಿ ಕೊಡದೇ ಇರೋದ್ರಿಂದ ಆಗಿದೆ. ಜೊತೆಲಿ ನಾವು ಬೆಂಗಳೂರು ಅಭಿವೃದ್ಧಿ ವಿಚಾರ ಮಾತಾಡ್ತಿದ್ವಿ, ಮತದಾನಕ್ಕೆಲ್ಲ ರೆಡಿ ಮಾಡ್ತಿದ್ವಿ. ನಾವು ಬೆಂಗಳೂರು ಅಂತ ನಾವು ಕೇಂದ್ರವಾಗಿ ನೋಡ್ತಾ ಹೋಗೋದಾದ್ರೆ ನಾವು ಮತದಾರರು ಜಾಸ್ತಿ ಬರಬೇಕು, ಅವರು ವೋಟ್ ಹಾಕಬೇಕು, ಭವಿಷ್ಯ ನಿರ್ಧಾರ ಮಾಡೋದು ಅವರು ಅಂತ ಚುನಾವಣಾ ಆಯೋಗ ಸಾಕಷ್ಟು ಕೆಲಸ ಮಾಡ್ತಿತ್ತು. ನಾವು ಲಾಸ್ಟ್ ಟೈಮ್ ಗಮನಿಸ್ತಾ ಇದ್ವಿ, ಈ ಸಖಿ ಪಿಂಕ್ ಬೂತ್ ಅಂತ ಮಾಡಿದ್ವಿ. ಅಂದ್ರೆ ಮಹಿಳಾ ಮತದಾರನ ಸೆಳೆಯುವಂತ ಕೆಲಸಗಳಿರ್ಬೋದು, ಯೂತ್ಗಳು ಬಂದು ಜಾಸ್ತಿ ವೋಟ್ ಹಾಕ್ಬೇಕು ಅಂತ. ಆದ್ರೆ ನಾವು ಬೆಂಗಳೂರು ಅಂತಂತ ಇಂಥ IT ಸಿಟಿ ಜಾಸ್ತಿ ಅಭಿವೃದ್ಧಿ ಆಗೋ ಕಡೆನೆ ಮತ ಸಂಖ್ಯೆಯಲ್ಲಿ ನೋಡಿದ್ರೆ ಮತದಾರರು ಯೂತ್ಗಳೇ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮತದಾನ ಮಾಡ್ತಾರಲ್ಲ ಸರ್. ಇದಕ್ಕೆ ಯಾವ ಸ್ಟೆಪ್ಸ್ಗಳು ಮುಂದಿನ ದಿನದಲ್ಲಿ ಏನ್ ಮಾಡ್ತಿದ್ರಾ? ತಾವು ಹೇಳುವಂಥದ್ದು ಸತ್ಯ ಘಟನೆನೇ, ಸತ್ಯವಾದಂಥ ವಿಷಯನೇ. ಯಾಕಂದರೆ ನೀವು ಹಳ್ಳಿಗಾಡಿನಲ್ಲಿ ನೋಡ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ
99% ಆಗುವಂಥ ಮತದಾನ. ಆದರೆ ನಗರ ಪ್ರದೇಶಗಳು, ಅದು ಬೆಂಗಳೂರು ಅಂತ ಮಹಾನಗರ ಪ್ರದೇಶದಲ್ಲಿ ನಾವು ಕಾಣೋದಿಲ್ಲ. ಇಲ್ಲಿ 50-55% ಆದರೆ ಭಾಳ ಏನೋ ದೊಡ್ಡ ಪ್ರಮಾಣ. ಜನಸಂಖ್ಯೆ ಇರೋದು ಜಾಸ್ತಿ, ಇಲ್ಲಿಗೆ ಕೋಟ್ಯಾನುಗಟ್ಟಲೆ ಇದ್ದಾರೆ. 1 ಕೋಟಿ ಜನಸಂಖ್ಯೆ ಮತದಾರರಿದ್ದಾರೆ ಇಲ್ಲಿ ಸುಮಾರು. ಆದರೆ ಕಂಪೇರ್ ಮಾಡಿದಾಗ ಹಳ್ಳಿ ಜನ ಭಾಳ ಏನು ಹೇಳ್ತೀರಿ ನೀವು, ಚುನಾವಣೆ ಬಗ್ಗೆ, ರಾಜಕಾರಣದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಭಾಳ ನಂಬಿಕೆ ಇಟ್ಟುಕೊಂಡವರು. ಅವರು ತಮ್ಮ ಜಮೀನಲ್ಲಿ ಕೆಲಸಕ್ಕೆ ಹೋದರೂ ಕೂಡ ಮತದಾನ ಮಾಡಲಿಕ್ಕೆ ಓಡಿ ಬರ್ತಾರೆ ಅವರು ಮತಗಟ್ಟೆಯವರೆಗೆ. ಆದರೆ ಬೆಂಗಳೂರಿನ ಜನ, ಸುಶಿಕ್ಷಿತ ಜನ, ಒಳ್ಳೆಯ ಉದ್ಯೋಗದಲ್ಲಿದ್ದವರು ಮತದಾನ ಮಾಡಲಿಕ್ಕೆ ಯಾಕೆ ಹಾಕೋದು ಬಿಡ, ಯಾಕೆ ಹೋಗೋದು ಬಿಡು ಅಂತ ಹೇಳಿಬಿಟ್ಟು ರಜಾನ ಎಂಜಾಯ್ ಮಾಡಲಿಕ್ಕೆ ಪ್ರವಾಸಕ್ಕೆ ಹೋಗಿಬಿಡ್ತಾರೆ. ಇದು ಆಗಬಾರ್ದು. ಯಾಕಂದರೆ ನೀವು ಸುಶಿಕ್ಷಿತರು ಚುನಾವಣೆ ಆದಮೇಲೆ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇ, ಭಾಗವಹಿಸಿದ್ದೇನೆ, ಮತಗಟ್ಟೆವರೆಗೆ ಬಂದು ಮತದಾನ ಹಾಕದೆ, ಮತದಾನ ದಿವಸ ಬೇರೆ ಕಡೆ ಹೋಗಿ ಅನಂತರ ಬಂದು ಅದು ಏನೋ ಸ್ಥಳೀಯ ಆಡಳಿತ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಆಡಳಿತ ಇರ್ಬೋದು, ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಮನೆಯಲ್ಲಿ ಕುಳಿತು ಚರ್ಚೆ ಮಾಡುವುದನ್ನು ಬಿಡಬೇಕು. ಯಾಕಂದರೆ ನೀವು ಮತದಾನ ಮಾಡಲಿಲ್ಲ ಅಂದರೆ ನಿಮ್ಗೆ ಹಕ್ಕಿಲ್ಲ. ಯಾಕೆ ಚರ್ಚೆ ಮಾಡ್ತೀರಿ ನೀವು? ನೀವು ಮತದಾನ ಮಾಡಿದರೆ, ಬಂದು 100% ಮತದಾನ ಆಗಿದ್ದರೆ ನಿಮಗೊಂದು ಹಕ್ಕು ಇರ್ತಿತ್ತು. ಆ ಸರ್ಕಾರದ ನಡೆ ನುಡಿಯ ಬಗ್ಗೆ, ಸ್ಥಳೀಯ ಸಂಸ್ಥೆಗಳ ಆಡಳಿತದ ನಡೆ ನುಡಿಯ ಬಗ್ಗೆ, ಹೌದಿಲ್ಲ? ಮತ್ತು ಅದನ್ನು ತಪ್ಪಿಸ್ಕೊಂಡ್ಬಿಡ್ತೀವಿ, ನಿಮಗೆ ಅಧಿಕಾರ ಇಲ್ಲ. ಹೌದು, ಮತ್ತೆ ಕರೆಕ್ಟಾ? ಮತದಾನ ಮಾಡೋದು ನಿಮ್ಮ ಹಕ್ಕು, ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಅಂತ ಯಾವಾಗ ಹೇಳ್ತೀರಿ? ಮತದಾನ ಮಾಡಿರಿ, ನೀವು ಮತದಾನ ಮಾಡಿ ಪ್ರಶ್ನೆ ಮಾಡಿರಿ ಅವ್ರನ್ನ. ನೀವು ಮತದಾನ ಮಾಡೋಲ್ಲ, ಸುಮ್ಮನೆ ಪ್ರಶ್ನೆ ಮಾಡಿ ಉಪಯೋಗ ಏನು? ಹೀಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದು ಯುವಕರಿರ್ಬೋದು, ಹಿರಿಯರಿರ್ಬೋದು, ಉದ್ಯೋಗಸ್ಥರಿರ್ಬೋದು, ಎಲ್ಲ 18 ವರ್ಷ ಮೀರಿದಂಥ ಎಲ್ಲ ಮತದಾರರಿಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ಬನ್ನಿ ಮತಗಟ್ಟೆವರೆಗೆ ಬನ್ನಿ, ಮತದಾನವನ್ನು ಮಾಡಿ, ನಿಮಗೆ ಬೇಕಾದಂಥ ಆಡಳಿತವನ್ನು ಚೂಸ್ ಮಾಡಿ, ಸರ್ಕಾರವನ್ನು ತನ್ನಿ ಅಂತ ನಾನು ಹೇಳೋದು. ಇನ್ನೂ ಒಂದು, ಇವರಿಗೆಲ್ಲ ಏನು ಮತದಾನ ಹೆಚ್ಚಾಗಲಿಕ್ಕೆ ಮತದಾರರಿಗೆ ನಾನು ಈ ಸಲ ಹೊಸ ಪ್ರಯೋಗಗಳನ್ನ ಮಾಡಬೇಕಂತೇಳಿ ಇಟ್ಕೊಂಡಿದ್ದೇನೆ, ಮನಸ್ಸು ಮಾಡಿದ್ದೇನೆ. ಕೇಂದ್ರ ಚುನಾವಣಾ ಆಯೋಗದವ್ರು ಯಾವ ರೀತಿ ಮತದಾರನ ಸೆಳೆಯುವಲ್ಲಿ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದಾರೋ, ಅವುಗಳ ಕಾರ್ಯಕ್ರಮಗಳ ಜೊತೆಗೆ ನಾವು ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳು ಹಾಕ್ಕೊಂಡು ಜನರ ಬಳಿಗೆ ಹೋಗಿ, ಮತದಾರರ ಬಳಿಗೆ ಹೋಗಿ, ಮತಗಟ್ಟೆವರೆಗೆ ಹೋಗ್ರಿ, ನೀವು ಮತಗಟ್ಟೆಗೆ ಹೋಗಿ ಮತಪೆಟ್ಟಿಗೆವರೆಗೆ ಹೋಗ್ರಿ, ಮತವನ್ನು ಹಾಕ್ರಿ ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನು, ಹಲವಾರು ಕಾರ್ಯಕ್ರಮಗಳು ಹಾಕಿಕೊಂಡು ಉದಾಹರಣೆಗೆ ಟಿ ವಿಗಳಿಗೆ ಹೋಗೋದು, ನಿಮ್ಮಂಥ ಟಿ ವಿಗಳಿಗೆ ಹೋಗೋದು, ಒಂದಷ್ಟು ಧಾರಾವಾಹಿಗಳ ನಡೀತಾ ಇರ್ತವೆ, ಅಲ್ಲಿ ನಾವು ಹೋಗೋದು, ಒಂದಷ್ಟು ರಿಯಾಲಿಟಿ ಶೋಗಳು ನಡೀತಿರ್ತವೆ. ಈಗ ಬಿಗ್ ಬಾಸ್ ಅಂತದ್ದು, ಬಿಗ್ ಬಾಸು ಈಗ ಎಲ್ಲರೂ ಕೋಟ್ಯಾಂತರ ಜನರನ್ನು ಸೆಳೀತಾ ಇದೆ. ಸೊ ಜನರೆಲ್ಲರೂ ಮುಂದೆ ಕೂತಿರ್ತಾರೆ ರಾತ್ರಿ 9:30 ರಾತ್ರಿ 11:00ವರೆಗೆ. ಅಂಥ ವೀಕ್ಷಕರನ್ನು ಸೆಳೆಯೋದು, ಶಾಲಾ ಕಾಲೇಜುಗಳಿಗೆ ಹೋಗೋದು, ಕಚೇರಿಗಳಿಗೆ ಹೋಗೋದು, ದೇವಸ್ಥಾನಗಳು ಎಲ್ಲಿ ಜನ ಇರ್ತಾರೆ ಅಲ್ಲಿ ಹೋಗೋದು, ಹಾಗೆ ವಿನೂತನವಾದಂಥ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ನಾನು ಹೊರಟಿದ್ದೇನೆ. ಸೊ ಅವೆಲ್ಲ ಅದು ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತಾರೆ, ಅದಕ್ಕೆ ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಆ ಸ್ವೀಪ್ ಆ್ಯಕ್ಟಿವಿಟೀಸ್ ಅಡಿ, ಚಟುವಟಿಕೆಗಳ ಅಡಿ ಇಂಥ ಹಲವಾರು ಹೊಸ ಪ್ರಯೋಗಗಳನ್ನು ಮಾಡಿ ಬೆಂಗಳೂರಿನ ಮತದಾರರ ಮನಸ್ಸನ್ನು ಒಲಿಸಿಕೊಂಡು, ನೀವು ಮತಗಟ್ಟೆಯವರೆಗೆ ಹೋಗ್ರಿ, ಮತಪೆಟ್ಟಿಗೆಯವರೆಗೆ ಹೋಗ್ರಿ, ನಿಮಗೆ ಬೇಕಾದಂಥ ವ್ಯಕ್ತಿಯನ್ನು ಚುನಾಯಿಸಿರಿ, ನಿಮಗೆ ಸೇವೆ ಮಾಡುವಂಥ ವ್ಯಕ್ತಿಯನ್ನು ಚುನಾವಣೆ ಮಾಡಿ ಚುನಾಯಿತಗೊಳಿಸಿ ಅಂತ ಹೇಳುವಂಥ ಕಾರ್ಯಕ್ರಮಗಳು ಹಾಕಬೇಕು ಅಂತ ಹೇಳಿ ನಾನಿದ್ದೇನೆ. ಅಂದ್ರೆ ಜನಸ್ನೇಹಿ ಆಗತ್ತೆ ಚುನಾವಣಾ ಆಯೋಗ, ಇನ್ನಷ್ಟು ಜನರಿಗೆ ಹತ್ತಿರ ಆಗಿ ಅವರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕುವುದು. ಹೌದು 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 ಅದನ್ನು ನಾವು ಮಾಡಲೇಬೇಕಾಗಿದೆ. ಅವ್ರಿಗೆ ಮನಸ್ಸಿಗೆ ಬರುವಂಗೆ ನಾವು ಮಾಡಲೇಬೇಕಾಗ್ತದೆ. ಇಲ್ಲ ಹೋದರೆ ಏನು ಬಿಡೋ ಇದು, ಚುನಾವಣೆ ಬೇಡ, ಯಾರು ಏನೋ ಅಂತೇಳಿ ಹಿಂಗೆ ಹೋಗುವಂಥ ಪ್ರಯೋಗ ಇರ್ತದೆ. ಎಷ್ಟೋ ಜನ ಬೆಂಗಳೂರು ಸಿಟಿ ಜನ ಒಂದಿನ ರಜೆ ಇವತ್ತು ಜಾಲಿ ಮಾಡೋಣ ಅನ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಂಥವ್ರನ್ನ ಸೆಳೆಯುವಲ್ಲಿ ಏನು ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಏನೋ ಗನ್ ಪಾಯಿಂಟ್ನಾಗ ಇಟ್ಟರೆ ನೀವು ಓಟ್ ಹಾಕಲ್ಲಿ ಬರಲೇಬೇಕು ಅಂತ ಅನ್ನೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ಇದು ಅಲ್ವಾ? ನಾನು ಬೇರೆ ಯಾವುದಾದ್ರು ಕಾರಣ ಇರ್ಬೋದು, ಅವತ್ತು ನನಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ ಅನ್ನೋ ಒಂದು ಕಾರಣ ಇದ್ದರೂ ಕೂಡ
ನೀನು ಬರಲೇಬೇಕು ಅಂತೇಳಿ ಗನ್ ಪಾಯಿಂಟ್ ಇಟ್ಟು ನೀನು ಮತಪಟ್ಟವರೆಗೆ ಬಂದು ನೀನು ಓಟ್ ಹಾಕಂತ ಅನ್ಲಿಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ಆಯಿತಾ. ಮನಸ್ಸನ್ನು ಸೆಳಿಬೇಕು ನಾವು ಅವ್ರನ್ನ. ಬರ್ರಿ, ಭಾಗವಹಿಸ್ರಿ, ನಿಮ್ಮದೇ ಅಧಿಕಾರ, ನಿಮ್ಮದೇ ಪ್ರಜಾಪ್ರಭುತ್ವ. ಇದು ಸಕ್ಸಸ್ ಆಗ್ಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ ನೀವು ಬೇಕು. ಈ 75 ವರ್ಷವರೆಗೆ ಪ್ರಜಾಪ್ರಭುತ್ವ ಬಂದಿದೆ, ಇನ್ನೂ ಸಾವಿರಾರು ವರ್ಷ ಇರಲಿ. ನಿರಂಕುಶ ಪ್ರಭುತ್ವ ಬೇಡ, ಮಿಲಿಟರಿ ಬೇಡ, ನಿಮ್ಮದೇ ಅಧಿಕಾರ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ, ಪ್ರಜೆಗಳ ಸರ್ಕಾರ ಬರಲಿ. ಎಂತೆಂಥ ನಾಯಕರು ಬರ್ತಾರೆ. ಏನು ಹೇಳ್ತೀರಿ ನೀವು? ನಾಯಕರು ಬರಬೇಕು, ಹೊಸ ಹೊಸ ನಾಯಕರು ಬರಬೇಕು. ಯುವಕರು ಭಾಗವಹಿಸಬೇಕು, ಯುವಕರು ಕೂಡ ನಾಯಕರಾಗಬೇಕು, ಯುವಕರು ಕೂಡ ನಾಯಕರಾಗಿ ಈ ಸ್ಥಳೀಯ ಸಂಸ್ಥೆ ಚುಕ್ಕಾಣಿಯನ್ನು, ಆಡಳಿತ ಚುಕ್ಕಾಣಿ ಹಿಡ್ಕೋಬೇಕು, ಸರ್ಕಾರದಲ್ಲಿ ಭಾಗವಹಿಸಬೇಕು. ಮುಂದೆ ಒಳ್ಳೆಯ ರಾಜಕಾರಣಿಗಳಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಇಂಥ ಒಂದು ಚುನಾವಣೆಗಳ ಹಬ್ಬ ಅಂತ ನಾವೇನು ಹೇಳ್ತೇವೆ ಅದರದ್ದು ಒಂದು ಲಾಭ ಪ್ರಜಾಪ್ರಭುತ್ವ ತರುತ್ತಿದೆ ಅಂತ ನಾನು ಹೇಳ್ತೇನೆ. ಸೊ ಇಷ್ಟೆಲ್ಲ ವಿನೂತನವಾದಂಥ ಕಾರ್ಯ ಮಾಡಿ ಮತದಾರರನ್ನ ಸೆಳೆಯುವಂಥ ಕೆಲಸ ಎಲ್ಲ ಆಗ್ತಿದೆ. ನಾನು ಆಗ್ಲೇ ಒಂದು ಕ್ವಶನ್ ಮಾಡ್ತಾ ಇದ್ದೆ, ಅದೇ ವಿಚಾರಕ್ಕೆ ಮತ್ತೆ ಬರ್ತೀನಿ. ಇಷ್ಟೆಲ್ಲ ಚುನಾವಣಾ ಆಯೋಗ ಅಂದ್ರೆ ಜನರನ್ನು ಸೆಳೆಯಬೇಕು, ಮತ ಹೆಚ್ಚಾಗಬೇಕು, ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗಿ ಒಂದು ಬಲಿಷ್ಠವಾದಂಥ ದೇಶ ಕಟ್ಟಬೇಕನ್ನೋ ಆಲೋಚನೆ. ಆದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ಮತ್ತೆ ಕೇಳ್ತೀನಿ ಅಂತ ಅನ್ಕೋಬಹುದು. ಈ ಇಷ್ಟೆಲ್ಲ ಚುನಾವಣಾ ಆಯೋಗ ರೆಡಿ ಮಾಡ್ಕೊಂತಾ ಇದ್ರು, ಈ ಕೇವಲ ಜನರಿಗೆ ಕೆಲವೊಂದು ಫ್ರೀ ಬೀಸ್ಗಳನ್ನ ಜಾಸ್ತಿ ಆಮಿಷ ಕೊಡೋದು ಒಂದು ವಿಚಾರಗಳಿರ್ಬೋದು, ಈ EVM ಮೇಲೆ ಸಾಕಷ್ಟು ಅನುಮಾನ ಮೂಡಿಸೋದಿರ್ಬೋದು. ಇದರಿಂದ ಯಾರು ಮೈಲೇಜ್ ಪಡ್ಕೊಂತಿದ್ದಾರೆ ಅಂತ. ಈಗ ಪ್ರಿಬೀಜ್ ಅಂತಂದ್ರಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಅದು ನೀವು ಯಾರು ಪಕ್ಷದವ್ರು ಮಾಡ್ಕೊಳ್ಳುವಂಥದ್ದು ಅದು ಆಯಿತಾ. ಅದರಲ್ಲಿ ಪ್ರಿಬೀಜ್ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಆಯಿತಾ. ಇನ್ನೊಂದು EVM ಬಗ್ಗೆ ಹೇಳಿದಿರಿ ನೀವು, ಹೌದಾ. EVM ಮುಖಾಂತರ ಮತದಾನ ಅಥವಾ ಬ್ಯಾಲೆಟ್ ಬಾಕ್ಸ್ ಮುಖಾಂತರ, ಬ್ಯಾಲೆಟ್ ಪೇಪರ್ ಮುಖಾಂತರ ಮತದಾನ, ಇವೆರಡೂ ಹಂತ. ನಮಗೆ ಎರಡೇ ಹಂತ ಇರೋದು. ನೀವು ಚುನಾವಣೆ ಮಾಡಬೇಕಾದ್ರೆ ಒಂದು ಮತಪತ್ರಗಳ ಉಪಯೋಗ, ಇನ್ನೊಂದು EVM ಮುಖಾಂತರ. ಈ ಹಿಂದೆಲ್ಲ, ಈಗ 20-30 ವರ್ಷ ಆಯಿತು EVM ಮುಖಾಂತರ ನಾವು ಮಾಡ್ತಾಯಿದ್ವಿ. ಈ ಹಿಂದಿನಿಂದನೂ ಮತಪತ್ರ ಮುಖಾಂತರನ ನಾವು ಚುನಾವಣೆ ಮಾಡ್ತಾಯಿದ್ದೀವಿ ಆಯಿತಾ. ಇದರಲ್ಲಿ ಇವು ಎರಡೂ ಇರೋದ್ರಿಂದ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಡೆಮೋಕ್ರಸಿ ಇವೆರಡು ಆಯಿತಾ. ಇವು ಬಿಟ್ಟರೆ ಯಾವುದು ಇಲ್ಲವೇ ಇಲ್ಲ. ಹೀಗಾಗಿ ಹೊಸದು ಬಂದಿಲ್ಲ, ಇನ್ನೇ ಮೂರನೇದು ಬಂದಿಲ್ಲ, ಇನ್ನೇ ಗೊತ್ತಿಲ್ಲ ನಮಗೆ ಮುಂದೆ ಯಾಕೆ ಬರ್ತದೆ. ಎರಡೇ ಆಪ್ಷನ್ ಇರೋದು. ಹೀಗಾಗಿ ಯಾವುದು ಬೆಸ್ಟಪ್ಪ? ಈಗ ನೀವು ಹೇಳಿದ್ರಿ EVMದಲ್ಲಿ ಮತದಾರರ ಪಟ್ಟಿದಲ್ಲಿ ಹೀಗೆ ಆಗ್ತಿದೆ, ಹೀಗೆ ಆಗ್ತದೆ, ಆರೋಪ ಪ್ರತ್ಯಾರೋಪ ಬರ್ತಾ ಇದ್ದಾವೆ, ಹೌದಾ. ರಾಜಕೀಯ ನಾಯಕರು ಮಾಡ್ತಾ ಇರ್ತಾರೆ, ಅದು ನಮಗೆ ಸಂಬಂಧ ಇದ್ದಲ್ಲ. ನಾವು ಜನರ ಒಂದು ನಾಡಿ ಮಿಡಿತವನ್ನು ಗಮನದಲ್ಲಿಟ್ಟುಕೊಂಡು ಈಗ 20-30 ವರ್ಷಗಳಿಂದ ಯಾರು ನಿಮ್ಮಂಥ ಯುವಕರು 18 ವರ್ಷ ಮೀರಿದವರು ಯಾರೂ ಮತಪತ್ರಗಳನ್ನು ನೋಡಿಲ್ಲ, ಹೌದಾ. ಎಲ್ಲರೂ EVMಗಳನ್ನು ಬಂದಿದ್ದಾರೆ. 20-30 ವರ್ಷಗಳಿಂದ ಮತದಾನ ಮಾಡುವಂಥ ಮತದಾರ EVMದಲ್ಲೇ ಮಾಡಿದ್ದಾನೆ, ಮತಪತ್ರಗಳನ್ನು ನೋಡಿಲ್ಲ, ಮತಪೆಟ್ಟಿಗೆಗಳನ್ನು ಕೂಡ ನೋಡಿಲ್ಲ. ಹೀಗಾಗಿ ಒಂದು ವಿನೂತನ ಪ್ರಯೋಗವನ್ನು ನಾನು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿ ಈಗಾಗಲೇ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ, ಹಲವಾರು ಸಂದರ್ಶನಗಳಲ್ಲಿ ಕೂಡ ಹೇಳಿದ್ದೇನೆ. ಮತಪತ್ರ ಮುಖಾಂತರ ಹೋಗೋಣ ಅಂತ ಹೇಳ್ತಾರೆ. ಅದು ಹೋಗೋದ್ರಿಂದ ಯಾರ್ದು ಏನೋ ಅದಾಗತ್ತೆ ಇದಾಗತ್ತೆ ಅಂತ ಏನೂ ಇಲ್ಲ. ನಾವು ಮತದಾನ ಮಾಡುವಾಗ ಹಲವಾರು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತೇವೆ ಆಯಿತಾ. ಯಾವ ರೀತಿ ನಮ್ಮ ಗೈಡ್ಲೈನ್ಸ್ ನಾವು ಇಟ್ಕೊಂಡಿರ್ತೇವೆ, ಕೇಂದ್ರ ಚುನಾವಣಾ ಆಯೋಗದವರು ಕೂಡ ಗೈಡ್ಲೈನ್ಸ್ ಇಟ್ಕೊಂಡಿದ್ದಾರೆ, ಅವುಗಳನ್ನು ಕೂಡ ನಾವು ನಮಗೆ ಅಳವಡಿಸಿಕೊಂಡು ನಾವು ಕೂಡ ಅವುಗಳನ್ನು ಮಾಡುವ ಒಂದು ಹಂತದಲ್ಲಿ ಇದ್ದೇವೆ. ಅಂತಂದ್ರೆ ಸರ್, ಇವಾಗ ವಾಪಸ್ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡುವಂತ ಒಂದು ಹೆಜ್ಜೆ ಅನ್ನೋದು ಒಂದೇನಿದೆ. ಬಟ್ EVM ಬಂದಾಗ ಕೇವಲ ನಮ್ಮ ದೇಶ ಅಲ್ಲ, ನಮ್ಮ ದೇಶದ ಟೆಕ್ನಿಕಲ್ ಕಮಿಟಿಗಳ ಮೂಲಕವಾಗಿ ನಾವು ನೇಪಾಲ್ ನೋಡ್ಬೋದು, ಭೂತಾನ್ ಇರ್ಬೋದು, ನಮೇಬಿಯಾ ನೋಡ್ಬೋದು, ಜೊತೆಲಿ ಆಸ್ಟ್ರೇಲಿಯಾ ಅನ್ನುವಂಥ ಕಂಟ್ರಿಗಳು ಕೂಡ ಇಂಟ್ರೆಸ್ಟ್ ತೋರಿಸುತ್ತೆ. EVM ಬಹಳ ಚೆನ್ನಾಗಿದೆ ರೀ, ಭಾರತ ಇಷ್ಟು ಚೆನ್ನಾಗಿ ಮಾಡ್ತಿದ್ರೆ ಅದನ್ನ ಹ್ಯಾಕ್ ಮಾಡೋದಕ್ಕಾಗಲ್ಲ, ಅಥವಾ ಅದರಲ್ಲಿ ಬೇರೆ ಯಾವುದಂತನ ಅದರಿಂದ ಸಿಸ್ಟಮ್ಯಾಟಿಕ್ಗಳನ್ನ ತೆಗೆದುಕೊಳ್ಳೋಕ್ಕಾಗಲ್ಲ ಅನ್ನೋದು. ಬಟ್ ವಾಪಸ್ ಬ್ಯಾಲೆಟ್ ಪೇಪರ್ ಹತ್ರ ಹೋಗೋದು ಎಲ್ಲೋ ಒಂದ್ ಕಡೆ. ಹಾಗಾದ್ರೆ EVM ನಿಜಕ್ಕೂ ಕೂಡ ಏನಾದರೂ ಫೇಲ್ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡುತ್ತಲ್ಲ ಸರ್? ಇಲ್ಲ, EVM ಫೇಲ್ ಆಗ್ತಿದೆ ಅಂತಲ್ಲ. ಈಗ
ಮತಪತ್ರಗಳನ್ನು ಉಪಯೋಗ ಮಾಡಿ ಈಗ ಎಷ್ಟು ನಾವು ಚುನಾವಣೆ ಮಾಡ್ತಾ ಇದ್ದೇವೆ. ಈಗ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಮತಪತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಈಗ ಸಹಕಾರ ರಂಗದಲ್ಲಿ ಎಲ್ಲ ಹಲವಾರು ಬ್ಯಾಂಕ್ಗಳಲ್ಲಿ ಮತಪತ್ರಗಳನ್ನು ಉಪಯೋಗ ಮಾಡಿದರು. ರಾಷ್ಟ್ರಪತಿ ಉಪರಾಷ್ಟ್ರಪತಿಯಲ್ಲೂ ಕೂಡ ಮತಪತ್ರವನ್ನು ಉಪಯೋಗ ಮಾಡಿದರು. ಹೌದಾ? ಎಲ್ಲವನ್ನೂ ನಾವು ಮತಪತ್ರಿಕೆಗಳನ್ನು ಮಾಡ್ತಾ ಇದ್ದೀವಿ. ಆಯಿತಾ? ಅಂದಮೇಲೆ ಇ ವಿ ಎಮ್ ಕೆಟ್ಟದ್ದು ಅಂತ ಅನ್ನೋಕ್ಕಾಗಲ್ಲ, ಅಥವಾ ಮತಪತ್ರಿಕೆಗಳು ಬೆಸ್ಟ್ ಅಂತ ಅನ್ನೋಕ್ಕಾಗಲ್ಲ. ಆಯಾ ಸಂದರ್ಭಗಳಲ್ಲಿ, ಯಾಕಂದರೆ ನಾನು ಪರಿಣಿತ ಅಲ್ಲ. ಇ ವಿ ಎಮ್ ಕೆಟ್ಟದ್ದಿದೆ, ಅದು ಏನೋ ಹ್ಯಾಕ್ ಆಗಿಬಿಡುತ್ತೆ ಅಂತ ನಾನು ಕೂಡ ಪರಿಣಿತ ಅಲ್ಲ. ಐ ಆಮ್ ನಾಟ್ ಎಕ್ಸ್ಪರ್ಟ್. ನಾನು ಮುಂದೆ ಇರೋದು ಇದನ್ನು ಮಾಡ್ಬೇಕಾ ಇದನ್ನು ಮಾಡ್ಬೇಕಾ, ಅದೇ ಯಾವುದು ನನಗೆ ಮತ್ತು ಜನರಿಗೆ ಆಗುವಂಥದ್ದು, ಉಪಯೋಗ ಆಗುವಂಥದ್ದು, ಸದುಪಯೋಗ ಆಗಬೇಕು ಅಂಥದ್ದನ್ನು ಮಾಡೋಣ. ಯಾಕಂದರೆ ಆರೋಪ ಬಂದಿದೆ, ಇ ವಿ ಎಮ್ಗಳಲ್ಲಿ ಆರೋಪ ಬಂದಿದೆ. ಅದಾ, ನಾನು ಎಕ್ಸ್ಪರ್ಟ್ ಅಲ್ಲ. ಅದು ಸರಿ ಇದೆಯೋ ಸರಿ ಇಲ್ಲ ಅನ್ನಲಿಕ್ಕೆ ನಾನು ಐ ಆಮ್ ನಾಟ್ ಎಕ್ಸ್ಪರ್ಟ್. ಆಯಿತಾ? ಇನ್ನೊಂದು, ಯಾವುದೋ ದೇಶಗಳು ಹೇಳಿದ್ರಿ ನೀವು, ಒಂದಷ್ಟು ದೇಶಗಳು ಇ ವಿ ಎಮ್ಗಳು ಬೆಸ್ಟು ಅಂತೇಳಿ ಅವ್ರನ್ನ ಅಳವಡಿಸ್ಕೊಳ್ಳೋಣ. ಅಮೇರಿಕಾದಂಥ ಒಂದು ಪ್ರಗತಿಪರ ದೇಶದಲ್ಲಿ ಇವತ್ತಿಗೂ ಮತಪತ್ರಿಕೆಗಳನ್ನ ಉಪಯೋಗ ಮಾಡ್ತಾರೆ. ಅಲ್ಲಿ ಯಾಕೆ ಹಂಗಾರೆ ನಾವು ಇ ವಿ ಎಮ್ ಮಾಡಬಾರ್ದು? ಅವ್ರು ಯಾಕೆ ಇ ವಿ ಎಮ್ಗೆ ಹೋಗಿಲ್ಲ ಅವರು, ಅಲ್ವಾ? ಅಂಥ ಒಂದು ಅಭಿವೃದ್ಧಿ ಹೊಂದಿದಂಥ ದೇಶಗಳಲ್ಲಿಯೂ ಕೂಡ ಮತಪತ್ರಿಕೆಗಳ ಉಪಯೋಗ ಇದೆ. ಹಾಗಂತೇಳಿ ನಮ್ಮಲ್ಲಿನೂ ಮಾಡ್ಬೇಕಂತೇನಿಲ್ಲ. ಆದರೆ ಸಂದರ್ಭಾನುಸಾರ ಈಗ ಬಂದಿದೆ, ಇ ವಿ ಎಮ್ಗಳ ಮೇಲೆ ಆರೋಪ ಬಂದಿದೆ. ಹೀಗಾಗಿ ಅದನ್ನು ಡಿಸ್ಪೆಲ್ ಮಾಡಲಿಕ್ಕೆ ನಾನು ಮತಪತ್ರಿಕೆಗಳು ಉಪಯೋಗ ಮಾಡ್ತೇನೆ ಅಂತಲ್ಲ. ನನಗೆ ಇದೆ, ಅದು ಅಧಿಕಾರ ಇದೆ. ಆಯೋಗಕ್ಕೆ ಕಾನೂನಿನಡಿಯಲ್ಲಿ ನೀವು ಮತಪತ್ರಿಕೆಗಳನ್ನಾದರೂ ಉಪಯೋಗ ಮಾಡ್ಕೊಳ್ಳಿ ಅಥವಾ ಇ ವಿ ಎಮ್ ಮುಖಾಂತರ ಮಾಡ್ಕೊಳ್ಳಿ ಅನ್ನುವಂಥ ಅಧಿಕಾರ ನನಗೆ ಚುನಾವಣೆ ಆಯೋಗಕ್ಕೆ ಇರೋದರಿಂದ ನಾವು ಮತಪತ್ರಿಕೆಗಳಿಗೆ ಹೋಗ್ತೇನೆ ಅನ್ನುವಂಥದ್ದು. ಸೊ ಹಾಗಾಗಿ ಒಟ್ಟಿನಲ್ಲಿ ಈಗ ಸ್ಥಳೀಯ ಚುನಾವಣೆಗಳನ್ನಂತೂ ಮತಪತ್ರದ ಮೂಲಕವಾಗಿ ಹೋಗೋದಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ ಅಂತ. ಅದು ಅದೇ, ಈ ಸರ್ಕಾರ ಮೀಸಲಾತಿ ಪಟ್ಟಿ ಕೊಟ್ಟ ಮೇಲೆ ನಾವು ಎಲ್ಲವನ್ನು ಪ್ರಾರಂಭ ಮಾಡ್ತೇವೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಮತಪತ್ರಿಕೆಗಳ ಮುಖಾಂತರ ಹೋಗೋಣ ಅಂತ ಹೇಳಿದ್ದೇನೆ. ಈ ಒಂದು ಮತಪತ್ರದ ಮೂಲಕ ಹೋದ್ರೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಆಗಬಹುದಾ? ಯಾಕಂದ್ರೆ ಇವಾಗೆಲ್ಲ ಇ ವಿ ಎಮ್ಗೆ ಒಂದಿಷ್ಟು ಅಭ್ಯಾಸ ಆಗೋಗಿದೆ. ಎಷ್ಟು ಜನರಿಗೆ ಹೋದ್ರು ನೀಲಿ ಬಟನ್ ಒತ್ತಿ ಒಂದಿಷ್ಟು ಅಭ್ಯಾಸಗಳಾಗಿತ್ತು. ಏನ್ ಚಾಲೆಂಜಸ್ಗಳು ಬರ್ಬೋದು ಅಂತ? ಏನೂ ಕನ್ಫ್ಯೂಷನ್ ಇಲ್ಲ, ಏನು ಚಾಲೆಂಜಸ್ ಬರೋಲ್ಲ. ಜನರು ಭಾಳ ಚುನಾವಣೆಗಳ ಬಗ್ಗೆ ಭಾಳ ಜಾಣರಿದ್ದಾರೆ. ಯಾರಿಗೆ ಬರ್ತೈತೆ ಅಂತೀರಿ ನೀವು? ನಿಮ್ಮ ಪ್ರಕಾರ ಸಮಸ್ಯೆ ಯಾರಿಗೆ ಬರ್ತದೆ? ಯಾರಿಗೆ ಬರ್ತದೆ? ಯಾವ ಜನರಿಗೆ ಬರ್ತದೆ ಅಂತ? ನೋ ಬರೋದು ಸಾಧ್ಯನೇ ಇಲ್ಲ. ಭಾಳಷ್ಟು ಈಗ ಯುವಕರು ಕೂಡ, ನಿಮಗೆ ಮೊದಲಿನ ಯುವಕರಿಲ್ಲ, ಈಗ ಭಾಳ ತಿಳ್ಕೊಂಡವ್ರಿದ್ದಾರೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಳ್ತಾರೆ. ಎವ್ರಿ ಡೇ, ಎವ್ರಿ ಸೆಕೆಂಡ್ ದೇ ಆರ್ ಇನ್ ಟು ಇಟ್. ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಗ್ತಿದೆ, ದೇಶದಲ್ಲಿ ಏನಾಗ್ತಿದೆ, ರಾಜಕೀಯದಲ್ಲಿ ಏನಾಗ್ತಿದೆ, ಚುನಾವಣೆಗಳು ಏನಾಗ್ತಿದೆ, ಇ ವಿ ಎಮ್ ಮುಖಾಂತರ ಏನಾಗ್ತಿದೆ, ಮತಪತ್ರಿಕೆ ಮುಖಾಂತರ ಏನಾಗ್ತಿದೆ ಅನ್ನೋದು ಈಗ ಕೈಯಲ್ಲಿದೆ ಅವ್ರಿಗೀಗ. ಹೀಗಾಗಿ ಯುವಕರಲ್ಲಿ ಆಗ್ತಿದೆ, ಈ ಅನುಮಾನ ಬರ್ತದೆ ಅನ್ನೋದು ನಾವು ಹೇಳಲಿಕ್ಕಾಗಲ್ಲ. ಆದರೆ ಮತದಾರರು ಭಾಳಷ್ಟು ಜಾಗೃತರಿದ್ದಾರೆ. ನಿಮಗೆ ಗೊತ್ತಿಲ್ಲ, ಈ ಚುನಾವಣೆಗಳಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಮಾಡುವಾಗ ಜಿದ್ದಾಜಿದ್ದಿ ಚುನಾವಣೆ ಆಗ್ತವೆ. ಜಿದ್ದಾಜಿದ್ದಿ ಅನ್ನುವಂಥ ಉಪಯೋಗ ಮಾಡಿದ್ದೀನಿ ನಿಮಗೆ. ಯಾಕೆ ಆಗ್ತಿದೆ ಅಂದರೆ ಅಷ್ಟು ತಿಳುವಳಿಕೆ ಇದೆ ಚುನಾವಣೆಯಲ್ಲಿ. ಯಾರೂ ಕೂಡ ನಿಮಗೆ ಅಲ್ಲಿ ಏನು ರಿಗ್ಗಿಂಗ್ ಮಾಡೋಕ್ಕಾಗಲಿ ಅಥವಾ ಬೇರೆದವರು ಓಟ್ ಹಾಕೋಕ್ಕಾಗಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಎಚ್ಚರಿಕೆಯನ್ನು ಅಲ್ಲಿಯ ಗ್ರಾಮೀಣ ಪ್ರದೇಶ ಜನರು, ಮತದಾರರು ಹೊಂದಿದ್ದಾರೆ. ಇನ್ನು ನಾವು ಮತಪತ್ರಿಕೆಗಳನ್ನ ಉಪಯೋಗ ಮಾಡೋದರಿಂದ ನಾವು ಕೂಡ ವೆಬ್ ಕ್ಯಾಮ್ರಾ ಹಾಕ್ತೇವೆ, CCTV ಹಾಕ್ತೇವೆ. ಪ್ರತಿಯೊಂದು ಮತಪತ್ರಿಕೆಗಳಿಗೆ ಹಾಕ್ತೇನೆ. 100% ನಾವು CCTVಗಳನ್ನ ಅಪ್ಲೈ ಮಾಡ್ತೇವೆ. ಅಂದಮೇಲೆ ಯಾರು ಏನು ಮಾಡ್ತಾರೋ ಅದನ್ನು ನಾವು ಹಿಡಿತೇವೆ, ಪೊಲೀಸ್ ಕೇಸ್ ಆಗ್ತದೆ ಅಲ್ವಾ? ಹೀಗಾಗಿ ಎಲ್ಲ ಎಚ್ಚರಿಕೆ ತಗೋತೀವಿ. ಬರೀ ಮತಪತ್ರಿಕೆ ನಿಮಗೆ ಕೊಟ್ಟು ಒಂದು ಸೀಲ್ ಹಾಕ್ರಿ ಅಂತ ನಾವು ಹೇಳಲ್ಲ. ಅದರದ್ದು ಎಲ್ಲ ಮುಂಜಾಗ್ರತೆ ಮತ್ತು ನಂತರದ ಜಾಗೃತೆಯನ್ನು ನಾವು ಮಾಡಬೇಕಾಗ್ತದೆ. ಹೀಗಾಗಿ ಅದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಪ್ರಜಾಪ್ರಭುತ್ವ ಅಂದರೆ ಎಲ್ಲವೂ ಇರುತ್ತೆ ಇಲ್ಲಿ. ನೀವು ಹೇಗೆ ನಮ್ಮ ಮನಸ್ಥಿತಿ ಇರ್ತದೆ ಅದ್ರ ಮೇಲೆ ಇರುತ್ತೆ. ಹೀಗಾಗಿ ನಾವು ಜಾಗೃತಿಯನ್ನು ತಗೊಳ್ತೇವೆ. ಎಷ್ಟು ಮಟ್ಟಿಗೆ ಜಾಗೃತಿ ಹೋಗ್ಬೇಕು ಅಷ್ಟು ಮಟ್ಟಿಗೆ ತಗೊಳ್ತೇವೆ. ಜೊತೆಲಿ ನಾವು ದೇಶದಲ್ಲಿ ಸತತ ಕೆಲ ವರ್ಷಗಳಿಂದ ಒಂದು ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಲಿತ್ತು, 1 ನೇಷನ್ 1 ಎಲೆಕ್ಷನ್ ಅನ್ನುವಂಥದ್ದು. ಇಸ್ ಇಟ್ ಪಾಸಿಬಲ್ ಸರ್?
ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಂದ್ರೆ ಇವಾಗ ಸರ್ಕಾರ ಇರುವಾಗ ಒಂದಿಷ್ಟು ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಮುಂದಿಡುವಂತ ಕೆಲಸ ಮಾಡ್ತು ಸರ್. ಏನ್ ಸರ್ ಅದು ಒನ್ ನೇಷನ್ ಒನ್ ಎಲೆಕ್ಷನ್? ಇಸ್ ಇಟ್ ಪಾಸಿಬಲ್? ಭಾರತ ಅನ್ನುವಂತ ಇಷ್ಟು ದೊಡ್ಡ ಲಾರ್ಜೆಸ್ಟ್ ಡೆಮೋಕ್ರಸಿಯಲ್ಲಿ ಸಾಧ್ಯನಾ ಸರ್ ಇಂಪ್ಲಿಮೆಂಟ್ ಮಾಡೋದಕ್ಕೆ? ಇಲ್ಲ, ನನಗೆ ಅದ್ರ ಬಗ್ಗೆ ನಾನೇನು ಹೇಳದೇ ಇದ್ದರೂ ಕೂಡ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೇಶದಲ್ಲಿ ಚುನಾವಣೆಗಳು ವಿಧಾನಸಭಾ ಮತ್ತು ಲೋಕಸಭೆಗೆ ಚುನಾವಣೆಗಳು ಏಕಕಾಲಕ್ಕೆ ನಡೆದಂಥ ಉದಾಹರಣೆಗಳಿವೆ. ಆ ನಂತರದಲ್ಲಿ ಅದು ಹೇಗೆ ಅದರದ್ದು ಅವಧಿಗಳು ಮುಗಿತಾವೋ ಹಾಗೆ ಮಾಡ್ಕೊತ ಬಂದಿದ್ದಾರೆ. ಆಯಿತಾ, ಈಗ ಬೆಳೆದು ನಿಂತಿದೆ ನಮ್ಮ ದೇಶ, ಅಭಿವೃದ್ಧಿ ಹೊಂದಿದಂಥ ದೇಶ, ಅಭಿವೃದ್ಧಿ ಕಡೆ ಹೋಗ್ತಾ ದಾಪುಗಳು ಆಗ್ತಾ ಇರುವಂಥ ದೇಶ. ಆಯಿತಾ, ಅದು ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನುವಂಥದ್ದು ನಾನು ಇನ್ನೂ ಆಳವಾಗಿ ಅದರ ಬಗ್ಗೆ ಸ್ಟಡಿ ಮಾಡಿಲ್ಲ. ಏನು ಅದರ ಹೇಗೆ ಅದು ಪರಿಣಾಮಕಾರಿಯಾಗಿ ಆಗತ್ತೋ ಇಲ್ಲೋ ಅನ್ನೋದು ನಾನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಲಿ ಚುನಾವಣೆಯ ಈ ಸಂದರ್ಭ ನೋಡಿದಾಗ ಕೋಡ್ ಆಫ್ ಕಂಡಕ್ಟ್ ಗಳೆಲ್ಲ ಜಾರಿ ಇರುತ್ತೆ. ಚುನಾವಣೆ ಆಯೋಗ ಅಥವಾ ಚುನಾವಣೆ ಬಗ್ಗೆ ಎಸ್ಪೆಷಲಿ ಯೂತ್ ಒಂದಿಷ್ಟು ಈ ವಿಚಾರಗಳನ್ನ ನಾವು ತಿಳ್ಕೊಂಡು ಇರಬೇಕು ಅನ್ನೋದಾದ್ರೆ ಯಾವ್ಯಾವುದು ಸರ್? ಈ ಚುನಾವಣಾ ಆಯೋಗ ಅಥವಾ ಮತದಾನ ಅಂದಾಗ ಯೂತ್ಗಳಿರ್ಬೋದು, ಮತದಾರರು ಇರ್ಬೋದು, ಈ ಅಂಶಗಳು ನಿಮ್ಗೆ ಗೊತ್ತಿರಬೇಕು, ನೀವು ತಿಳ್ಕೋಬೇಕು, ನಾವು ನಿಮ್ಗೆ ಜಾಗೃತಿ ಮೂಡಿಸ್ತೀವಿ ಅನ್ನೋದಾದ್ರೆ ಯಾವ ವಿಚಾರಗಳು ಸರ್? ಮೂಲಭೂತವಾಗಿ ಹಣ, ಹೆಂಡ, ಆಮಿಷಗಳು, ಅವು ಮೂಲಭೂತವಾದ ಒಂದು. ಈಗಷ್ಟೇ ಅಲ್ಲ, 1972 73 ಬೆಂಗಳೂರಿನ ಒಂದು ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಈ ಚುನಾವಣೆಗಳ ಬಗ್ಗೆ, ಯಾವ ರೀತಿ ಚುನಾವಣೆಗಳು ಆಗ್ತಾ ಇದ್ದಾವೆ. 50 ವರ್ಷಗಳ ಹಿಂದೆನೇ ಹೇಳಿದ್ದಾರೆ ಅವರು. ಏನಂತೆ, ಇವತ್ತು ಮತದಾರರು ಬೇರೆ ಯಾರಲ್ಲ, ಮತದಾರ ಯಾರು, ನೀವು ಯಾರು ಅಲ್ಲ ಅಂದರು ಅವರು. ಕುಳಿತವ್ರಿಗೆ, ಎದುರಿಗೆ ಕುಳಿತ ಸಭಿಕರಿಗೆ ನೀವು ಯಾರು ಮತದಾರರಲ್ಲ, ಮತದಾರರು ಯಾರು? ಅವ್ರು ಹೇಳ್ತಾರೆ ಕುವೆಂಪುರವರು, ಮತದಾರ ಯಾರು ಅಂದರೆ ಹಣ, ಹೆಂಡ, ಜಾತಿ, ಆಮಿಷಗಳು ಅಂತ ಹೇಳ್ತಾರೆ ಅವರು. ಹಣ, ಹೆಂಡ ಮತ್ತು ಜಾತಿ ಅಂತಾರೆ. ಹಂಗಾರೆ ನಿಜವಾದ ಮತದಾರ ಯಾರು? ಹಣ, ಹೆಂಡ, ಜಾತಿ ಹೆಂಗೆ ಆಗ್ತವೆ ಅಂತ ತಾರ್ಕಿಕವಾದಂಥ ನಮಗೆ ಚರ್ಚೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಅವಾಗ ಅವ್ರು ಹೇಳ್ತಾರೆ, ನಿಜವಾದಂಥ ಮತದಾರರು ವಾಹನ ಅಂದರೆ ಹಣ, ಹೆಂಡ, ಜಾತಿ ಅನ್ನುವಂಥ ವಾಹನ ಏನಿದೆಯಲ್ಲ, ಅದು ಯಾಕಡೆ ಹೋಗ್ತದೆ ಅದು ಮತದಾರರು. ನೀವು ಯಾರು ಅಲ್ಲ. ನೀ ಹಣ ಕೊಟ್ಟರಂದ್ರೆ ಅದು ಅಲ್ಲಿ ಕರ್ಕೊಂಡು ಹೋಗ್ತದೆ. ಅದು ಹಣನ ಮತದಾರ, ಹೆಂಡನೇ ಮತದಾರ, ಜಾತಿನೇ ಮತದಾರ ಅಂದಾಗ ನಿಜವಾದ ಮತದಾರರು ಅದು ಹೇಳಿದಂಗೆ ಕೇಳ್ತಾರ? ಹಂಗೆ ಹೇಳಿದರು. 50 ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಅದು ಇವತ್ತಿಗೂ ಕೂಡ ನಮಗೆ ಪ್ರಸ್ತುತ. ಹೀಗಾಗಿ ನೀವು ಕೇಳಿದ ಪ್ರಶ್ನೆಗೆ ಯುವಕರಿಗೆ ಹೇಳೋದಿಷ್ಟೇ, ಇವು ಯಾವ ಆಮಿಷಗಳಿಗೆ ನೀವು ಒಳಗಾಗಬೇಡ್ರಿ. ಬರ್ತಾರೆ ಪ್ರಜಾಪ್ರಭುತ್ವ ಅಂದಮೇಲೆ ಮನುಷ್ಯನ ಗೆಲ್ಲಲಿಕ್ಕೆ ಬರ್ತಾರೆ. ಇದ್ರ ಉದ್ದೇಶ ಏನಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಒಂದು ಉದ್ದೇಶ ಏನಂದರೆ, ಚುನಾವಣೆ ಮಾಡಿ ಸರ್ಕಾರ ಒಂದು ಸಮರ್ಥ ಆಡಳಿತ ಕೊಡುವಂಥದ್ದು ಒಂದು. ಆಯಿತಾ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದಾಗ ಮನಸ್ಸನ್ನು ಗೆಲ್ಲಬೇಕಲ್ಲ. ಈಗ ಒಬ್ಬ ಮತದಾರನ ಮನಸ್ಸನ್ನು ಗೆಲ್ಲಬೇಕಾದ್ರೆ ಅವನು ಹಲವಾರು ಕ್ರಮಗಳನ್ನು, ಹಲವಾರು ವಿದ್ಯೆ ಬುದ್ಧಿಯನ್ನು ಉಪಯೋಗ ಮಾಡ್ತಾನೆ ಅವಾಗ. ಆದರೆ ನಾವು ಗಮನದಲ್ಲಿಟ್ಕೋಬೇಕೇನು, ಇವೆ ಸೇವೆ ಮಾಡ್ತಾನ, ನಮ್ಮ ಪರವಾಗಿರ್ತಾನ, ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಲ್ಲಿ ಪ್ರಯತ್ನ ಮಾಡ್ತಾನ, ಅಥವಾ ಏನೋ ಈಗ ಅವನ ಕಡೆದು ದುಡ್ಡು ಕೊಟ್ಬಿಟ್ರೆ, ದುಡ್ಡು ತೊಗೊಂಡ್ಬಿಟ್ರೆ, ಹೆಂಡ ತೊಗೊಂಡ್ಬಿಟ್ರೆ, ಅಥವಾ ಜಾತಿ ನೋಡಿ ಮತದಾನ ಮಾಡಿದರೆ ಅವನು ಯಾಕೆ ಬಂದು ನಮ್ಮನಿಗೆ ಸೇವೆ ಮಾಡ್ತಾನ? ಮಾಡಲ್ಲ ಅವನು. ದುಡ್ಡು ಕೊಟ್ಟಿದ್ದೇನೆ ಹೋಗಪ್ಪ ನೀನಂತ ನಾವು ದುಗಿಸ್ತಾನ ಅವನು. ಚುನಾಯಿತ ಪ್ರತಿನಿಧಿ ಹಣ, ಹೆಂಡ, ಜಾತಿ ಉಪಯೋಗ ಮಾಡಿ ಆರಿಸಿ ಬಂದಾಗ ಅವನು ಸೇವೆ ಮಾಡೋ ಮನೋಭಾವ ಇರೋದಿಲ್ಲ. ಯಾಕೆ ಹೇಳಿ? ದುಡ್ಡು ಕೊಟ್ಟಿರ್ತಾನೆ, ಅವನು ದುಡ್ಡು ಖರ್ಚು ಮಾಡಿರ್ತಾನೆ. ಮತ್ತು ಅದನ್ನು ಹೆಂಗೆ ಮಾಡ್ಬೇಕು, ಅವನು ರಿಕವರಿ ಹೆಂಗೆ ಮಾಡ್ತಾನೆ? ಅವನು ಭ್ರಷ್ಟಾಚಾರದಲ್ಲಿ ತೊಡಗ್ತದೆ. ಒಂದ್ಸಲ ಭ್ರಷ್ಟಾಚಾರ ತೊಡಗಿದ ಮೇಲೆ ನಿಮ್ಗೆ ಅಧಿಕಾರ ಏನಿದೆ? ನೀವು ಮನೆಯಾಗ ಕೂತ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಹೇಳೋರು ಒಂದು ಕಡೆ, ಓಟ್ ಹಾಕದೆ ಹೇಳೋರು ಒಂದು ಕಡೆ, ಇನ್ನೊಂದು ಹಣ, ಹೆಂಡ, ಜಾತಿ ಉಪಯೋಗ ಮಾಡಿ ಮತದಾನ ಮಾಡಿ ಬಂದಿರ್ತೀರಿ. ನೀವು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಅನ್ನೋಕೆ ಹೆಂಗೈತೆ ನಿಮ್ಗೆ ಅಧಿಕಾರ? ನಿಮ್ಗೆ ಆ ಹಕ್ಕೇ ಕಳ್ಕೊಂಡು ಬಿಡ್ತೀರಿ. ಅದಕ್ಕೆ ನಾನು ಹೇಳೋದು, ಯಾವ ಆಮಿಷಕ್ಕೆ ಒಳಗಾಗಬಾರ್ದು. ಹಣ, ಹೆಂಡ ಎಲ್ಲ ಕಡೆ ಏನೇನೋ ಕೇಳ್ತೇವೆ ನಾವು ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗಳನ್ನು
ನಾವು ಭಾಳ ಅಚ್ಚುಕಟ್ಟಾಗಿ ಶಿಸ್ತು ಕ್ರಮವಾಗಿ ದಾಕ್ಷಾಣ್ಯವಾಗಿ ರಹಿತವಾಗಿ ಏನು ಅದನ್ನು ಜಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶನ ಹೊಂದಿದ್ದೇನೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೋ ಅನ್ನೋದು ಕೂಡ ನಾನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಜೊತೆಲಿ ನಾವು ಅನೇಕ ಕೆಲವು ವಿಚಾರಗಳು ನೋಡ್ತೀವಿ. ಸುದ್ದಿಲಿ ನಾವು ನ್ಯೂಸ್ ಅಲ್ಲಿ ಇರುವಾಗ ಯಾವಾಗಲೂ ನ್ಯೂಸ್ ಬರುತ್ತೆ, 50 ರೂಪಾಯಿಗೆ ಯಾರೋ ಮತವನ್ನ ಯಾರಿಗೂ ಕೊಟ್ಬಿಟ್ರು. ಅದು ಕೂಡ ಈ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಇರೋ ಸಂದರ್ಭ ಕೆಲವೊಂದು ಈ ಹಿಂದೆ ಬಂದಿರೋ ವಿಚಾರಗಳು, 50 ರೂಪಾಯಿಗೆ ಮತ ಮಾಡ್ಕೊಂಡ್ರು, ದೇವ್ರ ಫೋಟೋ ಮೇಲೆ ಆಣೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನನ್ಗೆ ಓಟ್ ಹಾಕ್ಬೇಕನ್ನೋದು. ಸೊ ಇಂಥ ವಿಚಾರಗಳಿಂದ ಚುನಾವಣಾ ಆಯೋಗ ಹೆಂಗ್ ನೋಡುತ್ತೆ, ಯಾವ ರೀತಿ ಗಮನಿಸುತ್ತೆ ಅಂತ? ಇಲ್ಲ, ನಮ್ಮ ಅಂಥವು ಆಗಬಾರ್ದು. ಹಣ ಹಂಚುವಿಕೆ ಇದು ಭಾಳ ಒಂದು ಕೆಟ್ಟ ಕ್ರಮ. ನೀವು ಪ್ರಜಾಪ್ರಭುತ್ವವನ್ನೇ ಭ್ರಷ್ಟನಾಗಿ ಮಾಡುವಂಥದ್ದು. ನೀವು ದುಡ್ಡು ಕೊಡದೇ ಇದ್ದರೆ ಅವನು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತಾನೆ. ಚುನಾಯಿತ ಪ್ರತಿನಿಧಿ ಅವನು ದುಡ್ಡು ಇಸ್ಕೊಂಡ್ಬಿಟ್ರೆ ಆಗಿನ ಮಟ್ಟಿಗೆ ನಿಮ್ಮ ಮತವನ್ನು ಮಾರಾಟ ಮಾಡಿದರೆ ಅವನು ಯಾವ ರೀತಿ ಮಾಡ್ತಾನೆ? ದುಡ್ಡು ಕೊಟ್ಟಿದ್ದೇನೆ ಹೋಗಪ್ಪ ಅಂತಾನೆ. ಹೀಗಾಗಿ ಅಲ್ಲಿ ನಾವು ಯುವಕರಾಗಲಿ ಯಾವುದೇ ಮತದಾರರಿರಲಿ, ಏನೋ ನಾ ಎಲ್ಲರೂ ಅಂತ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಭಾಳಷ್ಟು ಮಂದಿ ಪ್ರಾಮಾಣಿಕ ಮತದಾರರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಯುವಕರಾಗಲಿ ಯುವತಿಯರಾಗಲಿ ಮತದಾರರಾಗಲಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವ್ರಿಗೆ. ನಿಮ್ಮ ಮೂಲಕ ಅವ್ರಿಗೆ ನಾನು ಈಗಲೂ ಕೇಳ್ತೇನೆ, ಮುಂದಿನೂ ಕೇಳ್ತೇನೆ, ಆಯಿತಾ? ನಿಮ್ಮ ಹಕ್ಕು, ನಿಮ್ಮ ಮತದಾನದ ಹಕ್ಕನ್ನು ನಿಮ್ಮ ಹತ್ರ ಉಳಿಸ್ಕೊಳ್ಳಿ. ನೀವು ಅದನ್ನು ಮಾರಾಟ ಮಾಡಬೇಡ್ರಿ. ಯಾವುದೇ ವ್ಯಾಮೋಹಕ್ಕೆ ಒಳಗಾಗಬೇಡ್ರಿ, ಜಾತಿ ವ್ಯಾಮೋಹಕ್ಕೆ ಒಳಗಾಗಬೇಡ್ರಿ, ಹೆಂಡದ ವ್ಯಾಮೋಹಕ್ಕೆ ಒಳಗಾಗಬೇಡ್ರಿ. ಅವೆಲ್ಲ ತಾತ್ಕಾಲಿಕ. ಹಾಗಾಗಿ ಒಂದು ಒಳ್ಳೆಯ 5 ವರ್ಷ ಒಳ್ಳೆಯ ಅಧಿಕಾರವನ್ನು ಕೊಡುವಂಥವ್ರು ನಮ್ಮ ರಾಜ್ಯ ಸುಶಿಕ್ಷಿತವಾಗಿ ಏನು ಸುಭಿಕ್ಷೆಯಿಂದ ಇರುವಂಥದ್ದು ಫಲವತ್ತಾದಂಥ ಒಂದು ಈ ರಾಜ್ಯ ಇನ್ನೂ ಬೆಳಗಲಿ, ಇನ್ನೂ ಚೆನ್ನಾಗಾಗಲಿ. ಎಲ್ಲ ರಾಜ್ಯಗಳು ಬಂದು ನಮ್ಮನ್ನು ನೋಡಲಿ. ಬೇರೆ ಬೇರೆ ರಾಜ್ಯಗಳು, ನಮ್ಮ ದೇಶದಲ್ಲಿ ಇರುವಂಥ ರಾಜ್ಯಗಳು ಕೂಡ ಕರ್ನಾಟಕ ಹೇಗೆ ಮಾಡ್ತಾ ಇದೆ ನೋಡಿ ಅಂತ ಅನ್ನಬೇಕು. ಇದಲ್ಲದೇ ವಿದೇಶಿಗಳಿಂದ ಕೂಡ ಅಲ್ಲಿ ಇಂಥ ಚುನಾಯಿತ ಜನ ನೋಡಬೇಕು, ನಮ್ಮ ಕಡೆ ಬೊಟ್ಟು ಮಾಡಿ ತೋರಿಸ್ಬೇಕು. ಯಾವಾಗ ಈಗ ಬೆಂಗಳೂರು ಎಲ್ಲ ಕಡೆ ಏನು ಪ್ರಪಂಚದಾದ್ಯಂತ ಬೆಂಗಳೂರು ಕಡೆ ಗಮನ ಇದೆಯೋ, ಅದೇ ರೀತಿ ಚುನಾವಣಾ ವ್ಯವಸ್ಥೆಯಲ್ಲಿಯೂ ಕೂಡ ಈ ರೀತಿ ಬೆಂಗಳೂರು ನಡೀತಾ ಇದೆ, ಈ ರೀತಿ ಕರ್ನಾಟಕ ರಾಜ್ಯ ನಡೀತಾ ಇದೆ ಅನ್ನೋದನ್ನು ಈ ಜಗತ್ತಿನಾದ್ಯಂತ ಮೂಲೆಗಳಲ್ಲಿ ಇರುವಂಥ ಎಲ್ಲ ದೇಶದ ಜನರು ನೋಡಬೇಕು ಅನ್ನುವಂಥ ಕಲ್ಪನೆ ಹೊಂದಿದವನು ನಾನು. ನಿಜಕ್ಕೂ ಸರ್, ಮತ್ತೊಂದು ಕ್ಯೂರಿಯಾಸಿಟಿ ಬೇಸ್ ಮೇಲೆ ಕ್ವೆಶ್ಚನ್ ಸರ್. ಚುನಾವಣೆಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರೋ ಟೈಮ್ ಅಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅನೇಕ ಕಡೆಯಲ್ಲಿ ದುಡ್ಡುಗಳನ್ನ ಯಾರ್ಯಾರು ಅಕ್ರಮವಾಗಿ ಸೀಸ್ ಮಾಡ್ತಾರೆ, ಒಂದಿಷ್ಟು ಲಿಮಿಟ್ಸ್ ಇರುತ್ತೆ. ಈ ಹಣವನ್ನ ಸೀಸ್ ಮಾಡುವಂತ ಕೆಲಸಗಳು ಅಧಿಕಾರಿಗಳು ಮಾಡ್ತಾರೆ. ಆ ಹಣ ಯಾರಿಗೆ ಹೋಗುತ್ತೆ, ಏನಾಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ಗಳು ಏನು ಅಂತ? ಈಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಹಣ ಸಾಗಣೆ ಮಾಡಬೇಕಾದ್ರೆ ನೀವು ಒಂದು ಅದಕ್ಕೆ ಸರಿಯಾದಂಥ ದಾಖಲೆಗಳಿರಬೇಕು. ಯಾವುದಕ್ಕೆ ತೊಗೊಂಡು ಹೋಗ್ತಾ ಇದೆಯಾ ನೀನು ಅಂತೇಳಿ, ಆಯಿತಾ? ಅವು ಯಾವ ದಾಖಲೆಗಳು ಇರಲಿಲ್ಲ ಅಂದರೆ, ಸರಿಯಾದ ಕಾರಣ ಇರಲಿಲ್ಲ ಅಂದರೆ ಅವುಗಳನ್ನು ಮುಟ್ಗೋಲು ಹಾಕ್ತದೆ ಸರ್ಕಾರ. ನಾವು ಮುಟ್ಗೋಲು ಹಾಕ್ತೀವಿ, ಅವೆಲ್ಲ ದುಡ್ಡು ಸರ್ಕಾರಕ್ಕೆ ಹೋಗ್ತದೆ ಅವಾಗ. ಹೌದು, ಆಟೋಮೆಟಿಕ್ಕಾಗಿ. ಯಾಕಂದ್ರೆ ನೀನು ಯಾಕೆ ಅವಾಗ ತೊಗೊಂಡು ಹೋದ್ಯಪ್ಪ ದುಡ್ಡು? ಈಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನಲ್ಲಿ ನಾವು ಹೇಳ್ತೀವಿ ದುಡ್ಡು ಯಾರು ಕ್ಯಾರಿ ಮಾಡೋಂಗಿಲ್ಲ ಅಂತೇಳಿ. ಅಂದಾಗ ಅದು ಗೊತ್ತಿದ್ದು ಕೂಡ ನೀನು ಕ್ಯಾರಿ ಮಾಡ್ತಾ ಇದ್ದೀವಿ, ನಿನ್ನ ಹತ್ರ ದಾಖಲೆಗಳಿಲ್ಲ. ಇದನ್ನು ನೀನು ಚುನಾವಣೆ ವ್ಯವಸ್ಥೆಯನ್ನು ಬುಡವೆಲ್ ಮಾಡೋಕ್ಕೆ ಹೊರಟಿದೀಯಾ, ಭ್ರಷ್ಟವಾಗಿ ಮಾಡೋಕ್ಕೆ ಹೊರಟಿದೀಯಾ ಮತದಾರರನ್ನು. ಹೀಗಾಗಿ ಅದನ್ನಂತ ಹೇಳಿ ನಾವು ಸೀಜ್ ಮಾಡ್ತೀವಿ. ಸೀಜ್ ಮಾಡಿದಾಗ ಸೀಜ್ ಮಾಡುವ ಹಂತದಲ್ಲಿ ಇವೆಲ್ಲಗಳನ್ನು ನೋಡಿ ಸೀಜ್ ಮಾಡ್ತೀವಿ. ಆ ನಂತರ ಅದು ಕೋರ್ಟಿಗೆ ಹೋಗುತ್ತೆ. ಕೋರ್ಟು ಕೂಡ ನೋಡ್ತದೆ, ನಮ್ಮ ನ್ಯಾಯಾಲಯಗಳು ಕೂಡ ಅವುಗಳನ್ನು ನೋಡ್ತಾರೆ. ಏನು ಇವನು ಹ್ಯಾಂಗೆ ತೊಗೊಂಡು ಹೊಂಟಿದ್ದ, ಯಾವುದಕ್ಕೆ ತೊಗೊಂಡು ಹೊಂಟಿದ್ದ, ಏನು ದವಾಖಾನೆಗೆ ಯಾರು ಪೇಷಂಟ್ ಇದ್ರೋ ಅವ್ರಿಗೆ ಕೊಡ್ಲಿಕ್ಕೆ ಹೊರಟಿದ್ರು ಅಥವಾ ಏನು ಅನ್ನೋದಕ್ಕೆ ದಾಖಲೆಗಳ ಮುಖಾಂತರವನ್ನೇ ನೋಡಿ ಅವನಿಗೆ ರಿಲೀಸ್ ಮಾಡಬೇಕು. ಇಲ್ಲ ಸರ್ಕಾರಕ್ಕೆ ಮುಟ್ಟುಗೋಲಾಗ್ತದೆ ಅದು. ಸೊ ಒಟ್ಟಿನಲ್ಲಿ ಸರ್, ನಾವೊಂದು ಅಂತಿಮ ಹಂತವನ್ನು ತಲುಪೋದಾದ್ರೆ ಸರ್, ಈಗ ಪ್ರಮುಖವಾಗಿ ಇನ್ನೇನು ಎಲ್ಲರ ಬಹಳ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಸ್ಥಳೀಯ ಚುನಾವಣೆಗಳಾಗಬೇಕು. ನಮ್ಮ ತಾಲೂಕು ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಬೆಂಗಳೂರಿನ GBA ಎಲೆಕ್ಷನ್ಸ್ಗಳಿಗೆ ಚುನಾವಣಾ ಆಯೋಗ ಎಷ್ಟು ಮಟ್ಟಿಗೆ ನೀವಾಗಲೇ ಹೇಳ್ತಾ ಇದ್ರಿ, ಸರ್ಕಾರ ಈ ಎಲ್ಲ ರಿಸರ್ವೇಶನ್ ವಿಚಾರಗಳು ಮುಂದಿಟ್ರೆ ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತಿದ್ರಿ. ಒಟ್ಟಿನಲ್ಲಿ ಮುಂದೆ ಬರುವಂತ ಚುನಾವಣೆಗೆ ಚುನಾವಣಾ ಆಯೋಗ ಕಿವಿ ಮಾತುಗಳನ್ನ ಮತದಾರರಿಗೆ ಹೇಳೋದಾದ್ರೆ ಯಾವೆಲ್ಲ ಅಂಶಗಳನ್ನ ಹೇಳ್ತೀರಾ, ಎಷ್ಟು ಮಟ್ಟಿಗೆ ರೆಡಿ ಇದ್ದೀರಾ, ವಿಚಾರವನ್ನು ತಿಳಿಸೋದು? ನಾವು 100ಕ್ಕೆ 100 ಸಮರ್ಥವಾಗಿ ರೆಡಿ ಇದ್ದೇವೆ ಚುನಾವಣೆಗಳನ್ನು ನಡೆಸಲು. ಒಂದು ಏನಪ್ಪ ಅಂತಂದರೆ,
ಈ ಕಾಲಮಿತಿಯೊಳಗೆ ನಿಗದಿಪಡಿಸಿದಂಥ ವೇಳೆಯಲ್ಲಿ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಕೊಟ್ಟರೆ ನಾವು ದಿನಾಂಕಗಳನ್ನು ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ಒಂದು ಹಿನ್ನೆಲೆಯಿಂದ ಆ ದಿನಗಳನ್ನು ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲಿ ಮಳೆಗಾಲ ಹಾಗೂ ಮಳೆಗಾಲವನ್ನು ಬಿಟ್ಟು, ಯಾಕಂದರೆ ಮಲೆನಾಡು ಪ್ರದೇಶದಲ್ಲಿ ಮಳೆಗಾಲ ಆಗ್ತಾ ಇರ್ತದೆ, ಅಂತಹ ಒಂದು ನೋಡ್ಕೊಂಡು ಬಿಟ್ಟು ನಮ್ಮ ದಿನಾಂಕಗಳನ್ನು ನಾವು ನಿಗದಿಪಡಿಸ್ತೇವೆ. ಇವೆರಡುಗಳು ಆಗಬೇಕು. ಏನು, ನೀವು ಎಂಥದ್ದು ಮೀಸಲಾತಿ ಪಟ್ಟಿಯನ್ನು ಕೊಡಬೇಕು. ಕೊಡದೇ ಹೋದರೆ ಇಲೆಕ್ಷನ್ ಆಗಲ್ಲ. ಇನ್ನೂ ಈಗ 4-5 ವರ್ಷ ಆಗಿದೆ, ಇನ್ನೂ 4-5 ವರ್ಷ ಆಗ್ತದೆ. ಅವಾಗ ಪ್ರಜಾಪ್ರಭುತ್ವದ ಮೇಲೆ ನಾವು ಸಂವಿಧಾನಿಕವಾದಂಥ ಒಂದು ಪ್ರಯೋಗ ಆಗಲಿಲ್ಲ ಅಂತ ಬರುತ್ತೆ. ಹೀಗಾಗಿ ನಾನು ಹೇಳೋದು, ಒಂದು ಕೊಟ್ಟರೆ ಮೀಸಲಾತಿ ಪಟ್ಟಿಯನ್ನು ಕೊಟ್ಟ ನಂತರ ನಾನು ಮತದಾರರಿಗೆ ಹೇಳುವಂಥದ್ದು, ನೀವು ಧೈರ್ಯವಾಗಿ ಮತಗಟ್ಟೆಗಳಿಗೆ ಬನ್ನಿ, ಮತದಾನ ಮಾಡಿ, ನಿಮಗೆ ಬೇಕಾದಂಥ ಸರ್ಕಾರವನ್ನು, ಬೇಕಾದಂಥ ಆಡಳಿತವನ್ನು ಆಯ್ಕೆ ಮಾಡಿ, ಒಳ್ಳೆಯ ವ್ಯಕ್ತಿಯನ್ನು, ನಿಮಗೆ ಸೇವೆ ಮಾಡುವಂಥ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಆದಷ್ಟು ಬೇಗ ನಾವು GBA, ಯಾಕಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಡೈರೆಕ್ಷನ್ ಇದೆ, ಅದ್ರ ಪ್ರಕಾರ ನಾವು ಮಾಡಲೇಬೇಕಾಗ್ತದೆ. ಮತ್ತು ZPTP ಇದೆ, ಅವುಗಳ ಬಗ್ಗೆಯೂ ಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣಗಳು ಇದ್ದಾವೆ, ಕಂಟೆಂಪ್ಟ್ ಕೇಸುಗಳು ಇದ್ದಾವೆ ಸರ್ಕಾರದ ಮೇಲೆ. ಪ್ರಧಾನ ಕಾರ್ಯದರ್ಶಿ IDPR ಮತ್ತು ಇನ್ನಿತರರ ಮೇಲೆ ಕಂಟೆಂಪ್ಟ್ ಕೇಸುಗಳಿದ್ದಾವೆ. ಅಲ್ಲದೆ ಗ್ರಾಮ ಪಂಚಾಯತಿ ಚುನಾವಣೆ ಬಂತು, ಅದಕ್ಕೂ ಕೂಡ ನಾವು ಈಗ ರಾಜ್ಯ ಸರ್ಕಾರದ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೇವೆ. ನೀವು ಇದನ್ನು ಕೊಡಿ, ಏನೋ ಮೀಸಲಾತಿ ಪಟ್ಟಿ ಕೊಡಿಸಿ ಅಂತ ಹೇಳಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ಕೊಡದೇ ಇದ್ದರೆ ಹಿಂದಿನ ಮೀಸಲಾತಿ ಪಟ್ಟಿ ಪ್ರಕಾರ ನಮಗೆ ಚುನಾವಣೆ ನಡೆಸಲು ಒಂದು ಆದೇಶ ಕೊಡಿ ಅಂತೇಳಿ ನಾವು ಸರ್ಕಾರಕ್ಕೆ ಹೋಗಿದ್ದೇವೆ, ಇದಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ಯಾಕಂದರೆ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ ಅವ್ರು ಏನು ಹೇಳ್ತಾರೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲೇ ಒಂದು ವೇಳೆ ಸರ್ಕಾರ ಈ ಮೀಸಲಾತಿ ಪಟ್ಟಿ ಅಥವಾ ಡಿಲಿಮಿಟೇಷನ್ ಕೊಡುವಲ್ಲಿ ವಿಫಲವಾದಲ್ಲಿ ನೀವು ಪ್ರಪ್ರಥಮವಾಗಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಒಂದು ಅರ್ಜಿಯನ್ನು ಹಾಕಿ, ರಿಟ್ ಪಿಟಿಷನ್ ಹಾಕಿ, ಅಲ್ಲಿಂದ ಅವರಿಗೆ ಡೈರೆಕ್ಷನ್ ಕೊಡಿಸಿ ಸರ್ಕಾರಕ್ಕೆ. ಒಂದು ವೇಳೆ ಅಲ್ಲಿಯೂ ಕೊಡಲಿಲ್ಲ ಅಂದರೆ, ಅಲ್ಲಿಯೂ ಅವರು ವಿಫಲರಾದರೆ ಸರ್ಕಾರ, ನೀವು ಸುಪ್ರೀಂ ಕೋರ್ಟಿಗೆ ಬನ್ನಿ ಅಂತ ನಮಗೆ ಆ ಒಂದು ಜಜ್ಮೆಂಟ್ನಲ್ಲಿದೆ. ಸೊ ಅದ್ರ ಪ್ರಕಾರ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಅಂತೇಳಿ ರಿಟ್ ಪಿಟಿಷನ್ ಹಾಕಿದ್ದೇವೆ. 5 ಕಾರ್ಪೊರೇಷನ್ಸ್, ಮಹಾನಗರ ಪಾಲಿಕೆಗಳ ಚುನಾವಣೆ ನಡೀಬೇಕು ಅಂಥೇಳಿ ಮೈಸೂರು, ತುಮಕೂರು, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆಗಳಾಗಬೇಕು. 2 ವರ್ಷಗಳಿಂದ ಚುನಾವಣೆ ಆಗಿಲ್ಲ, ಅವುಗಳು ಆಗಬೇಕು. ಇದು ವಿಶೇಷವಾದ ಡೈರೆಕ್ಷನ್ ಕೊಡಿ ಅಂತೇಳಿ ಒಂದು ರಿಟ್ ಪಿಟಿಷನ್ ಹಾಕಿದ್ದೇವೆ. ಈಗ ಗ್ರಾಮ ಪಂಚಾಯತಿಗೂ ಹಾಕಿದ್ದೇವೆ. 188 ಸುಮಾರು 192 ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಎಲ್ಲ ಮುಗಿದು ಹೋಗ್ತಾ ಇದೆ ಟೈಮು, ಅವ್ರದ್ದು ಅಧಿಕಾರದ ಅವಧಿ, ಯಾರ್ದು ಸದಸ್ಯರದ. ಅದು ಕೂಡ ನೀವು ಇನ್ನೂ ಮೀಸಲಾತಿ ಪಟ್ಟಿ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕೋರ್ಟಿಗೆ ಹೋಗಿದ್ದೇವೆ ನಾವು. ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನಲ್ಲಿದೆ. ಒಟ್ಟಿನಲ್ಲಿ ಏನಾಗಿದೆ ಅಂದರೆ, ನಾವು ಕೋರ್ಟ್ಗಳ ಜೊತೆಗೆ ಕೋರ್ಟಿನ ಒಂದು ಆದೇಶವನ್ನು ಪಡೆಯುವ ಹಂತದಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದೇವೆ. ಈಗ 5 ಪಟ್ಟಣ ಪಂಚಾಯತಿಗಳನ್ನು ಇಲ್ಲಿ ಚುನಾವಣೆಯನ್ನು ಮಾಡಬೇಕಾಗಿದೆ. ದಕ್ಷಿಣ ಕನ್ನಡದಲ್ಲಿ 1-2, ನಿಮ್ಮ ಉಡುಪಿ ರಾಜ್ಯದ ಜಿಲ್ಲೆಯಲ್ಲಿ 1, ಉತ್ತರ ಕನ್ನಡದಲ್ಲಿ 1, ಮುಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1, 5ರಲ್ಲಿ 4 ಪಟ್ಟಣ ಪಂಚಾಯತಿಗಳನ್ನು ಮಾಡ್ತೇವೆ. ಒಂದನ್ನು ಬೈಂದೂರು ಪಟ್ಟಣ ಪಂಚಾಯತಿ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅಲ್ಲಿ ಗಡಿ ಸೀಮೆಯ ಬಗ್ಗೆ ಸ್ವಲ್ಪ ತಕರಾರು ಇರೋದರಿಂದ ಮತ್ತು ಪ್ರಕರಣ ಉಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಅದು ಇತ್ಯರ್ಥ ಆಗಲಿ, ಸ್ಟೇ ಏನು ಕೊಟ್ಟಿಲ್ಲ ಅವರು. ಮಾನ್ಯ ಉಚ್ಚ ನ್ಯಾಯಾಲಯದವರು ಏನೋ ಅದರ ಚುನಾವಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ಟೇ ಏನು ಕೊಟ್ಟಿಲ್ಲ, ತಡೆಯಾಜ್ಞೆ ಏನೂ ಬಂದಿಲ್ಲ. ಆದರೂ ಕೂಡ ಆ ಚುನಾವಣೆ ಅದು ಪ್ರಕರಣ ಮುಗಿಲಿ ಅಂದ್ಬಿಟ್ಟು ನಾವು ಏನು ಮಾಡಿದ್ದೇವೆ, ಅದನ್ನು ಸ್ವಲ್ಪ ಮುಂದೂಡಕ್ಕೆ ಮಾಡಿಕೊಂಡಿದ್ದೇವೆ. ಉಳಿದಂತೆ ಈಗ 50 ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಅವರು ಮೀಸಲಾತಿ ಪಟ್ಟಿಯನ್ನು ಕೊಡೋರಿದ್ದಾರೆ. ಇನ್ನೊಂದು 10 ದಿವಸದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಟೋಟಲ್ 15 ದಿವಸ ಟೈಮ್ ಕೇಳಿದ್ದಾರೆ. ಕೊಟ್ಟರಂದರೆ ಅದನ್ನು ಕೂಡ ನಾವು ಚುನಾವಣೆ ಮಾಡ್ತೇವೆ. ಹೀಗಾಗಿ ಒಟ್ಟಿನಲ್ಲಿ ಈ ಸರ್ಕಾರ, ನಮ್ಮ ರಾಜ್ಯ ಘನ ಸರ್ಕಾರ ಮೀಸಲಾತಿ ಪಟ್ಟಿಗಳನ್ನು ಕೊಟ್ಟರೆ 2026ರಲ್ಲಿ ನಾವು ಎಲ್ಲ ಚುನಾವಣೆಗಳನ್ನು ಮಾಡ್ತೇವೆ. 2026ನೇ ಇಸ್ವಿ ಚುನಾವಣೆಗಳ ವರ್ಷ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ಮೂಲ ಇರೋದು ಇದು ಕೊಡಬೇಕು, ಮೀಸಲಾತಿ ಪಟ್ಟಿ ಕೊಡಬೇಕು. ಚುನಾವಣಾ ಆಯೋಗ ಎಲ್ಲವೂ ಕೂಡ ಸಿದ್ಧವಾಗಿದೆ. ಹೌದು, ಮಾಡಲೇಬೇಕಾಗ್ತದೆ, ಮಾಡಿ ತೋರಿಸ್ತೇವೆ.
ಒಳ್ಳೆ ಸ್ಥಳೀಯ ಆಡಳಿತ ಬರುವ ಹಾಗೆ ಚುನಾವಣೆಯನ್ನು ನಾವು ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ರಾಜ್ಯ ಚುನಾವಣಾ ಆಯುಕ್ತರ ಜೊತೆ ಮತದಾನದ ಬಗ್ಗೆ, ಮತಗಳ್ಳತನದ ವಿಚಾರವಾಗಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಜೊತೆಯಲ್ಲಿ ನಮ್ಮ ರಾಜ್ಯ ಚುನಾವಣಾ ಆಯೋಗವು ಕೂಡ ಸ್ಥಳೀಯ ಚುನಾವಣೆಯನ್ನ ಮಾಡೋದಕ್ಕೆ ಫುಲ್ ರೆಡಿ ಆಗಿದೆ. ಆದ್ರೆ ರಾಜ್ಯ ಸರ್ಕಾರ ಮೀಸಲಾತಿ ಪಟ್ಟಿಗಳನ್ನ ಕೊಡಬೇಕು, ಅತಿ ಶೀಘ್ರವೇ ಚುನಾವಣೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಜೊತೆಯಲ್ಲಿ ಮತದಾರರಿಗೂ ಕೂಡ ಅನೇಕ ಕಿವಿ ಮಾತುಗಳನ್ನ ಹೇಳಿದ್ರು. ಜಾತಿ ನೋಡ್ಕೊಂಡು ಅಥವಾ ಹೆಂಡ ನೋಡ್ಕೊಂಡು ಅಥವಾ ಮತ್ತೊಂದು ವಿಚಾರಗಳಿಗೆ ನೀವು ಮತ ಹಾಕಬೇಡಿ, ಯಾರು ಅಭಿವೃದ್ಧಿ ಮಾಡ್ತಾರಲ್ಲ ಅವರಿಗೆ ಮತವನ್ನ ಹಾಕಿ ಎನ್ನುವಂತ ಆಶಯದೊಂದಿಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇದಾಗಿತ್ತು ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.